ಚಾಪ್ಟರ್ 7 ಯಾವ್ದು ತ್ರಿಭುಜಗಳು. ಇದರೊಳಗೆ ಈ ಪರ್ಟಿಕ್ಯುಲರ್ ಚಾಪ್ಟರ್ ಒಳಗೆ ತ್ರಿಭುಜ ಅಂದರೇನು ಮತ್ತು ತ್ರಿಭುಜದ ವಿಧಗಳನ್ನು ನಾವೇನ್ ಮಾಡ್ತೀವಿ ಕಲಿತೀವಿ. ಹಾಗಾದ್ರೆ ತ್ರಿಭುಜ ಅಂದರೆ ಏನಪ್ಪ? ತ್ರಿಭುಜ ಅಂದರೆ 3 ಬಾಹುಗಳನ್ನು ಹೊಂದಿರುವ ಮತ್ತು ಆವೃತವಾಗಿರುವ ಆಕೃತಿಗೆ ನಾವೇನು ಕರಿತೀವಿ? ತ್ರಿಭುಜ ಅಂತ ಕರಿತೀವಿ. ಎಕ್ಸಾಂಪಲ್ಗೆ ಇದು ಎ ಬಿ ಸಿ, ಇಲ್ಲಿ 3 ಬಾಹುಗಳದಾವ. ಯಾವ ಹೇಳ್ರಿ? ಎ ಬಿ ಮತ್ತೆ ಎ ಸಿ, ಇನ್ನೊಂದು ಬಿ ಸಿ. 3 ಬಾಹುಗಳನ್ನ ಒಳಗೊಂಡಿದೆ ಮತ್ತು ಇನ್ನೊಂದು ಏನಾಗಿದೆ? ಆವೃತವಾಗಿದೆ. ಆವೃತ ಅಂದ್ರೆ ಏನಪ್ಪ? ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತೆ ಇದರ ಎಂಡಿಂಗ್ ಪಾಯಿಂಟ್ ಸೇಮ್ ಅಲ್ಲ. ಎಲ್ಲಿಂದ ಸ್ಟಾರ್ಟ್ ಆಗಿತ್ತು ವಾಪಸ್ ಇಲ್ಲೇ ಬಂದ್ರು ಸರಿಯೇನಿಲ್ಲ. ಇದು ಆವೃತವಾಗಿರುವಂತಹ ಒಂದು ಆಕೃತಿಗೆ ನಾವು ಏನು ಕರಿತೀವಿ? ತ್ರಿಭುಜಗಳು. ಹಾಗಾದ್ರೆ ತ್ರಿಭುಜಗಳ ವಿಧಗಳು. ತ್ರಿಭುಜಗಳನ್ನ ನಾವು ಯಾವ್ಯಾವ ರೀತಿ ವಿಧಗಳನ್ನ ನಾವು ಕಲಿಬೇಕಂದ್ರೆ ಮೊದಲು ಏನ್ ಮಾಡ್ಬೇಕಂದ್ರೆ ಬಾಹುಗಳ ಆಧಾರದ ಮೇಲೆ, ಯಾರ ಆಧಾರದ ಮೇಲೆ? ಬಾಹುಗಳ ಆಧಾರದ ಮೇಲೆ 3 ರೀತಿಯ ತ್ರಿಭುಜಗಳು. ಬಾಹುಗಳ ಆಧಾರದ ಮೇಲೆ 3 ರೀತಿಯ ತ್ರಿಭುಜಗಳು ಯಾವ್ಯಾವ ಅಂದ್ರೆ ಮೊದಲನೇದು ಸಮಬಾಹು ತ್ರಿಭುಜ. ಯಾವ್ದ್ರಿ? ಸಮಬಾಹು ತ್ರಿಭುಜ. ಎರಡನೇದು ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜ. ಮೂರನೇದು ಅಸಮಬಾಹು ತ್ರಿಭುಜ ಅಂತ ಬರ್ತದೆ. ಎದರ ಆಧಾರದ ಮೇಲೆ ಹೇಳಿದೆ? ಬಾಹುಗಳ ಆಧಾರದ ಮೇಲೆ. ನನ್ನ ಮಾತು ಅರ್ಥ ಮಾಡ್ಕೊರಿ. ತ್ರಿಭುಜಗಳ ವಿಧಗಳನ್ನ ನಾವು ಕಲಿಬೇಕಂದ್ರೆ ಮೊದಲನೇದು ಬಾಹುಗಳ ಆಧಾರದ ಮೇಲೆ ಮತ್ತೆ ಬೇರೆ ಬರ್ತೈತಿ, ಕೋನಗಳ ಆಧಾರದ ಮೇಲೆ ಬರ್ತೈತಿ. ಅರ್ಥಾಗುತ್ತೆ? ಹಾಗಾದ್ರೆ ಬಾಹುಗಳ ಆಧಾರದ ಮೇಲೆ 3 ಬಾಹುಗಳು, 3 ರೀತಿಯ ತ್ರಿಭುಜಗಳು. ಒಂದು ಸಮಬಾಹು ತ್ರಿಭುಜ, ಮತ್ತೆ ಸಮದ್ವಿಬಾಹು ತ್ರಿಭುಜ ಮತ್ತು ಅಸಮಬಾಹು ತ್ರಿಭುಜ. ಹಾಗಾದ್ರೆ ಸಮಬಾಹು ತ್ರಿಭುಜ ಅಂದ್ರೆ ಏನು? ತ್ರಿಭುಜದ 3 ಬಾಹುಗಳು ಪರಸ್ಪರ ಏನಿರ್ತವೆ? ಸಮ 5 5 5. 3 ಬಾಹುಗಳು 5 ಸೆಂಟಿಮೀಟರ್. ಹಾಗಾದ್ರೆ ಎಕ್ಸಾಂಪಲ್ ಇದಕ್ಕೆ ಸಮಬಾಹು ತ್ರಿಭುಜ. ಮತ್ತೆ ಸಮದ್ವಿಬಾಹು ತ್ರಿಭುಜ ಅಂದ್ರೆ ತ್ರಿಭುಜದ ಯಾವುದಾದ್ರೂ 2 ಬಾಹುಗಳು ಪರಸ್ಪರ ಏನಿರ್ತವೆ? ಸಮ. ಎ ಬಿ 5 ಎ ಸಿ 5 ಇದನ್ನ ಎಷ್ಟು? 6. 2 ಬಾಹುಗಳು ಪರಸ್ಪರ ಏನದಾವ? ಸಮ. ಅದು ಏನಾಗುತ್ತೆ ನೋಡ್ರಿ? ಸಮದ್ವಿಬಾಹು. ಅಸಮಬಾಹು ಅಂದ್ರೆ 3 ಬಾಹುಗಳು ಬೇರೆ ಬೇರೆ. ಲೈಕ್ ಇದೊಂದು 5, ಇದು 6, ಇದಕ್ಕೆ 4. ಇವು ಬೇರೆ ಬೇರೆ ಬಾಹುಗಳನ್ನು ಒಳಗೊಂಡಿದ್ದಾರೆ. ಅದಕ್ಕೆ ನಾವೇನು ಕರಿತೀವಿ? ಅಸಮಬಾಹು ತ್ರಿಭುಜ ಅಂತ ಕರಿತೀವಿ. ಅರ್ಥ ಆಗತ್ತಾ? ಹಾಗಾದ್ರೆ ನಾವೇನೇನು ಕಲ್ತ್ಕೊಂಡ್ರೆ ತ್ರಿಭುಜ ಅಂದರೇನು ಮತ್ತು ತ್ರಿಭುಜದ ವಿಧಗಳು ಯಾರ ಆಧಾರದ ಮೇಲೆ? ಬಾಹುಗಳ ಆಧಾರದ ಮೇಲೆ. ತಿಳಿಲಿಲ್ಲ? ತ್ರಿಭುಜ ಅಂದ್ರೆ ಏನು? 3 ಬಾಹುಗಳನ್ನ ಹೊಂದಿರಬೇಕು ಮತ್ತೆ ಆವೃತವಾಗಿರ್ಬೇಕು. ಏನಾಗಿರ್ಬೇಕು? ಆವೃತವಾಗಿರ್ಬೇಕು. ಅದಕ್ಕೆ ನಾವು ತ್ರಿಭುಜ ಅಂತ ಕರಿತೀವಿ. ಮತ್ತೆ ಬಾಹುಗಳ ಆಧಾರದ ಮೇಲೆ ತ್ರಿಭುಜಗಳು ಎಷ್ಟು ವಿಧಗಳದು? 3 ವಿಧಗಳದ. ಒಂದು ಸಮಬಾಹು ತ್ರಿಭುಜ, ಮತ್ತೆ ಸಮದ್ವಿಬಾಹು ತ್ರಿಭುಜ, ಮತ್ತೆ ಅಸಮಬಾಹು ತ್ರಿಭುಜ. ಅರ್ಥ ಆಗುತ್ತೆ? ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಕೋನಗಳ ಆಧಾರದ ಮೇಲೆ ತ್ರಿಭುಜಗಳ ವಿಧಗಳನ್ನು ಕಲಿತೀವಿ. ನೆಕ್ಸ್ಟ್ ಎರಡನೇದು ಏನಂದ್ರಪ್ಪ? ತ್ರಿಭುಜಗಳನ್ನ ಕೋನಗಳ ಆಧಾರದ ಮೇಲೆ ನಾವೇನ್ ಮಾಡೋಣ? ವಿಧಗಳನ್ನು. ಹಾಗಾದ್ರೆ ಅದರಲ್ಲೂ 3 ರೀತಿ ತ್ರಿಭುಜಗಳು. ಒಂದೇದು ಲಘು ಕೋನ ತ್ರಿಭುಜ. ಯಾವ್ದಪ್ಪ? ಲಘು ಕೋನ ತ್ರಿಭುಜ. ಎರಡನೇದು ಲಂಬ ಕೋನ ತ್ರಿಭುಜ. ಯಾವ್ದ್ರಿ? ಲಂಬ ಕೋನ ತ್ರಿಭುಜ. ಥರ್ಡ್ ಒನ್ ಅಧಿಕ ಕೋನ ಅಥವಾ ವಿಶಾಲ ಕೋನ ತ್ರಿಭುಜ ಅಂತ ಬರ್ತದೆ. ಅಧಿಕ ಅನ್ಬೋದು ಅಥವಾ ವಿಶಾಲ ಕೋನ ತ್ರಿಭುಜನ ಅನ್ಬೋದು. ಅಧಿಕ ಕೋನ ತ್ರಿಭುಜ. ಈಗ ಲಘು ಕೋನ ತ್ರಿಭುಜ ಅಂದ್ರೆ ಏನಾಗ್ತದೆ? ಎಕ್ಸಾಂಪಲ್ಗೆ ಈಗ ಒಂದು ತ್ರಿಭುಜ ತಗೊಂಡು ಲೈಕ್ ಎ ಬಿ ಸಿ ಅಂತ ಒಂದು ತ್ರಿಭುಜ ಇದೆ. ಹಾಗಾದ್ರೆ ತ್ರಿಭುಜದಲ್ಲಿರುವಂತಹ 3 ಕೋನಗಳು ವಿಚ್ ಇಸ್ ಲೆಸ್ ದನ್ 90 ಡಿಗ್ರಿ, 90 ಡಿಗ್ರಿಗಿಂತ ಏನಿರಬೇಕು? ಕಡಿಮೆ ಇರಬೇಕು. ಎಕ್ಸಾಂಪಲ್ಗೆ ನಾವು ಇದನ್ನ 60 ಅಂದ್ವಿ, ಇದನ್ನ 70 ಅಂದ್ವಿ, ಇದನ್ನ 50 ಅಂದ್ವಿ. ಹೌದಾ? ಎಷ್ಟಾಗ್ತದ್ರಿ? 60 50 ಎಷ್ಟು? 110 110 ಪ್ಲಸ್ 70 ಎಷ್ಟು? 180. ಮತ್ತೆ ಇನ್ನೊಂದು ನೀವು ಅದು ಕೋನಗಳನ್ನು ಬರ್ತಿದ್ರಲ್ಲ, ಒಳ ಕೋನಗಳ ಮೊತ್ತ ಎಷ್ಟಾಗಬೇಕು? 180 ಆಗಬೇಕು. ಯಾಕಂದ್ರೆ ನಿಮ್ಗೆ ಗೊತ್ತೈತಲ್ಲ ದ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಆಫ್ ದ ಟ್ರಯಾಂಗಲ್. ತ್ರಿಭುಜದ ಒಳ ಕೋನಗಳ ಮೊತ್ತ ಎಷ್ಟಾಗಬೇಕು? 180. ಅದಕ್ಕೆ ಇಲ್ಲಿ ನೀವು 60 50 70 ವಿಚ್ ಇಸ್ ಲೆಸ್ ದನ್ 90, 90ಕ್ಕಿಂತ 3 ಕಡಿಮೆ ಅದಾವ. 90ಕ್ಕಿಂತ ಕಡಿಮೆ ಅದಾವ ಅಂದ್ರೆ ಯಾವ ತ್ರಿಭುಜ? ಅದು ಎಬಿಸಿ ಅನ್ನೋದು ಲಘು ಕೋನ ತ್ರಿಭುಜ. ನೆಕ್ಸ್ಟ್ ಇನ್ನೊಂದು ಯಾವ್ದೈತಲ್ರಿ? ಲಂಬ ಕೋನ ತ್ರಿಭುಜ. ಲಂಬ ಕೋನ ತ್ರಿಭುಜ ಅಂದ್ರೆ ಹೆಂಗಿರ್ತೈತೆ ಅಂದ್ರೆ ಒಂದು ಟ್ರಯಾಂಗಲ್ ಇರ್ತೈತಿ. ಅದ್ರಾಗ ಯಾವ್ದಾರ ಒಂದು ಕೋನ ಲೈಕ್ ಎ ಬಿ ಸಿ ಅಂತ ಒಂದು ತ್ರಿಭುಜ ಐತಾ, ಇದರಲ್ಲಿ ಬಿ ಎಂಬ ಒಂದು ಕೋನ ಐತಲ್ಲ, ಎಷ್ಟದು? 90 ಡಿಗ್ರಿ. ಯಾವ್ದು ಒಂದು ಕೋನ 90 ಡಿಗ್ರಿ ಇರ್ತೈತಿ. ಹಾಗಾದ್ರೆ ಇದು ಎಷ್ಟು ಅಂತ ತಿಳ್ಕೊಂಡು ನೀವು 60 ಅಂತ ತಿಳ್ಕೊಂಡು 30 ಅಂತ ತಿಳ್ಕೊಂಡು 30 60 ಏನಾದ್ರು 90ಕ್ಕಿಂತ ಕಡಿಮೆ ಇದೆ. ಬಟ್ ಒಂದು ಕೋನ ಎಷ್ಟು ಡಿಗ್ರಿ ಐತಿ? ಹಂಗಂದ್ರೆ ಯಾವ್ದಾದ್ರು ಒಂದು ಕೋನ 90 ಡಿಗ್ರಿ ಇತ್ತಂದ್ರೆ ಅದು ಯಾವ ತ್ರಿಭುಜ ಹೇಳ್ರಿ? ಲಂಬ ಕೋನ ತ್ರಿಭುಜ. ಈ ಲಂಬ ಕೋನ ತ್ರಿಭುಜದ ಮೇಲೆ ನಾವು ಏನ್ ಮಾಡ್ತೀವಿ? ಪೈಥಾಗೋರಸ್ ಲೆಕ್ಕ ಮಾಡ್ತೀವಿ.
ನೆನಪಿದಲ್ಲ? ಹಾಗಾದ್ರೆ ಇದು ಲಘು ಕೋನ ತ್ರಿಭುಜ, ಇದು ಲಂಬ ಕೋನ ತ್ರಿಭುಜ. ಲಘು ಕೋನ ತ್ರಿಭುಜದಲ್ಲಿ ಎಲ್ಲಾ ಕೋನಗಳು 90 ಡಿಗ್ರಿ ಇರ್ತದೆ, ಕಡಿಮೆ ಇರ್ತದೆ. ಲಂಬ ಕೋನ ತ್ರಿಭುಜದಲ್ಲಿ ಯಾವ್ದಾದ್ರು ಒಂದು ಕೋನ ಎಷ್ಟು ಇರ್ತದೆ? 90 ಡಿಗ್ರಿ ಇರ್ತದೆ. ಇನ್ನೊಂದು ಯಾವ್ದಾದ್ರಿ ಅಧಿಕ ಕೋನದಲ್ಲಿ ಯಾವ್ದಾದ್ರು ಒಂದು ಕೋನ ಏನಿರ್ತದೆ ಅಂದ್ರೆ 90 ಡಿಗ್ರಿಗಿಂತ ಏನಿರ್ತದೆ ಜಾಸ್ತಿ. ಎಕ್ಸಾಂಪಲ್ ಗೆ ತಗೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಇದನ್ನ ನೀವು ಎಷ್ಟು 120 ಡಿಗ್ರಿ ಅಂತ ತಿಳ್ಕೊಳ್ಳಿ. ಎಷ್ಟಿದೆ? 120 ಡಿಗ್ರಿ ಅಂದ್ರೆ 90ಕ್ಕಿಂತ ಏನೈತಿ ಜಾಸ್ತಿ. ಹಾಗಾದ್ರೆ 180 120 ಕಳಿ 60 60 ನೀವು ಏನ್ ಮಾಡು, ಇಲ್ಲಿ 30 ಕೊಡು, ಇಲ್ಲಿ 30. ಯಾಕಂದ್ರೆ ಸಮ್ ಆಫ್ ಆಲ್ ಆಂಗಲ್ಸ್ ಎಷ್ಟು ಆಗ್ಬೇಕು? 180 ಆಗ್ಬೇಕಲ್ಲ, 180 ಆಗ್ಬೇಕು. ಅದಕ್ಕೆ ಇದು ನೋಡಲ್ಲ 120 30 30 ಇವು ಎರಡು 30 30 90ಕ್ಕಿಂತ ಒಳಗದ ಒಪ್ಪುವಂತೆ ನಾನು. ಬಟ್ ಒಂದು ಕೋನ 90ಕ್ಕಿಂತ ಏನೈತಿ? ಹಾಗಾದ್ರೆ ಒಂದು ಕೋನ 90ಕ್ಕಿಂತ ಜಾಸ್ತಿ ಇದೆ ಅಂದ್ರೆ ಇದು ಅಧಿಕ ಕೋನ ತ್ರಿಭುಜ, ಇದು ಲಂಬ ಕೋನ ತ್ರಿಭುಜ, ಇದು ಲಘು ಕೋನ ತ್ರಿಭುಜ. ಅರ್ಥ ಆಗತ್ತಲ್ಲ? ಬಾಹುಗಳ ಆಧಾರದ ಮೇಲೆ 3 ರೀತಿಯ ತ್ರಿಭುಜಗಳು, ಒಂದು ಸಮಬಾಹು, ಸಮದ್ವಿಬಾಹು ಮತ್ತೆ ಅಸಮಬಾಹು. ಅರ್ಥ ಆಗತ್ತಲ್ಲ? ಮತ್ತೆ ಕೋನಗಳ ಆಧಾರದ ಮೇಲೆ ಲಘು ಕೋನ ತ್ರಿಭುಜ, ಲಂಬ ಕೋನ ತ್ರಿಭುಜ ಮತ್ತು ಅಧಿಕ ಕೋನ ತ್ರಿಭುಜ. ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ತ್ರಿಭುಜಗಳ ಸರ್ವಸಮ್ಮತೆಯನ್ನು ನೋಡು. ಕಾಂಗ್ರುಯೆನ್ಸ್ ಆಫ್ ದ ಟ್ರಯಾಂಗಲ್ ಅಂತ ಬರ್ತದೆ. ಅದ್ ನೆಕ್ಸ್ಟ್ ಅನ್ನು ಡಿಸ್ಕಸ್ ಮಾಡಿ ಬರ್ತಾರೆ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಂದ್ರೆ ತ್ರಿಭುಜಗಳ ಸರ್ವಸಮ್ಮತೆ, ಕಾಂಗ್ರುಯೆನ್ಸ್ ಆಫ್ ಟ್ರಯಾಂಗಲ್ ಅಂತ ಕರಿತೀವಿ. ಯಾವುದಾದ್ರೂ ಎರಡು ಆಕೃತಿಗಳು ಅಥವಾ ಯಾವುದಾದ್ರೂ ಎರಡು ತ್ರಿಭುಜಗಳು ಪರಸ್ಪರ ಏನಾಗಬೇಕಾದ್ರೆ ಸರ್ವಸಮ ಆಗಬೇಕಾದ್ರೆ, ಸರ್ವಸಮ ಆಗಬೇಕಾದ್ರೆ ಎರಡು ಕಂಡೀಷನ್. ಫಸ್ಟ್ ಅದ್ರದ್ದು ಆಕಾರ ಸೇಮ್ ಇರಬೇಕು. ಏನ್ ಸೇಮ್ ಇರಬೇಕು? ಆಕಾರ ಸೇಮ್ ಇರಬೇಕು. ಎರಡನೇದು ಗಾತ್ರ ಸೇಮ್ ಇರಬೇಕು. ಅಂದ್ರೆ ಇದಕ್ಕೆ ನಾವೇನಂತ ಕೇಳ್ತಂದ್ರೆ ಶೇಪ್ ಅಂಡ್ ಸೈಜ್ ಅಂತ ಕೇಳ್ತೇವೆ. ಅರ್ಥ ಆಗುತ್ತಲ್ಲ? ಯಾವ್ದಾದ್ರು ಎರಡು ಆಕೃತಿಗಳು, ಇಫ್ ಎನಿ ಟೂ ಶೇಪ್ಸ್ ಇಟ್ ಮಸ್ಟ್ ಬಿ ಅ ಕಾಂಗ್ರುಯೆನ್ಸ್, ದೆನ್ ಇಟ್ ಶುಡ್ ಹ್ಯಾವ್ ಅ ಸೇಮ್ ಶೇಪ್ ಅಂಡ್ ಸೈಜ್. ಅಂದ್ರೆ ಎರಡೂಗಳ ಆಕಾರ ಮತ್ತು ಗಾತ್ರ ಏನಿರಬೇಕು? ಸೇಮ್ ಇರಬೇಕು. ಅಂದ್ರೆ ಮಾತ್ರ ಎರಡು ತ್ರಿಭುಜಗಳು ಏನಾಗ್ತವೆ? ಸರ್ವಸಮ. ಈಗ ಅವ್ರ ಏನಾಗ್ಬಿಡ್ತೈತೆ ಅಂದ್ರೆ, ನೀವು ಫೋಟೋಸ್ ನೋಡ್ರಿ, ಫೋಟೋ ಒಂದು ಪಾಸ್ಪೋರ್ಟ್ ಸೈಜ್ ಇರ್ತೈತಿ, ಇನ್ನೊಂದು ಏನಿರ್ತೈತಿ ಸ್ಟ್ಯಾಂಪ್ ಸೈಜ್. ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸ್ಟ್ಯಾಂಪ್ ಸೈಜ್ ಫೋಟೋ ನೋಡಿದಾಗ ಎರಡೂ ಫೋಟೋದಾಗ ಆಕಾರ ಸೇಮ್ ಇರ್ತೈತಿ, ಬಟ್ ಆ ಫೋಟೋದ ಗಾತ್ರ ಏನಿರ್ತೈತಿ, ಒಂದು ಗಾತ್ರ ಹೆಚ್ಚಿಗೆ ಇರ್ತೈತಿ, ಒಂದು ಗಾತ್ರ ಏನಿರ್ತೈತಿ ಕಡಿಮೆ ಇರ್ತೈತಿ. ಇಲ್ಲಿ ಏನ್ ಸೇಮ್ ಅಂತ ಹೇಳ್ರಿ? ಆಕಾರ ಇಬ್ರು ಸೇಮ್, ಮಕ ಇಬ್ರು ಸೇಮ್, ಬಟ್ ಗಾತ್ರ ಏನೈತಿ ಬೇರೆ ಬೇರೆ. ಹಾಗಾದ್ರೆ ಎರಡು ಫೋಟೋ ಏನಾಗಲ್ಲ? ಸರ್ವಸಮ ಆಗಲ್ಲ. ಈಗ ಸೇಮ್ ಸೈಜಿನ ಫೋಟೋ ತಗೋ, ಬಟ್ ಒಂದು ನಿಂದು ಮತ್ತೆ ಇನ್ನೊಂದು ನಿಮ್ ಗೆಳೆಯ. ಇದು ಪಾಸ್ಪೋರ್ಟ್ ಸೈಜ್ ಫೋಟೋ, ಇದು ಪಾಸ್ಪೋರ್ಟ್ ಸೈಜ್ ಫೋಟೋ, ಬಟ್ ಎರಡು ಸೇಮ್ ಅದಾವ ಸೈಜ್ ಒಳಗ, ಬಟ್ ಆಕಾರನೇ ಏನಿಲ್ಲ. ಅರ್ಥ ಆಗತ್ತಾ? ಅದ್ರಾಗ ಬೇರೆ ಫೇಸ್ ಐತಿ, ಇದ್ರಾಗ ಬೇರೆ ಸೇಫ್ ಐತಿ. ಇಲ್ಲೇ ಗಾತ್ರ ಸೇಮ್ ಐತಿ, ಏನ್ ಸೇಮ್ ಇಲ್ಲ, ಆಕಾರ ಸೇಮ್ ಇಲ್ಲ. ನಮ್ಗೆ ಏನಾಗಬೇಕು? ಆಕಾರ ಸೇಮ್ ಆಗ್ಬೇಕು. ಅಂದ್ರೆ ಫೋಟೋದೊಳಗಿರುವಂತ ಮಕ ಇಬ್ರು ಏನಿರ್ಬೇಕು? ಸೇಮ್ ಇರ್ಬೇಕು. ಅವ ಮಕ ಇರ್ಬೇಕು, ಪ್ಲಸ್ ಆ ಫೋಟೋದ ಸೈಜ್ ಏನಿರ್ಬೇಕು ಎರಡು. ಮಕ ಸೇಮ್ ಅದಪ್ಪ, ಫೋಟೋ ಒಂದ್ ಸಣ್ಣದೈತಿ ಒಂದ್ ದೊಡ್ಡದೈತಿ ಅಂದ್ರ ಅದು ಏನಾಗಲ್ಲ? ಸರ್ವಸಮ ಆಗಲ್ಲ. ಫೋಟೋ ಸೈಜ್ ಸೇಮ್ ಐತಿ, ಬಟ್ ಅದೇ ಬೇರೆದಾರ ಫೋಟೋ ಇದೇ ಬೇರೆದಾರ ಫೋಟೋ ಅಂದ್ರೆ ಅಲ್ಲೂ ಸರ್ವಸಮ ಆಗಲ್ಲ. ಆಕಾರ ಬೇರೆ ಬೇರೆ. ಹಂಗಂದ್ರ ಎರಡು ಆಕೃತಿಗಳು ಪರಸ್ಪರ ಸರ್ವಸಮ ಆಗ್ಬೇಕಂದ್ರೆ ಆ ಫೋಟೋದೊಳಗಿರುವಂತ ಆಕಾರ ಮಂದಿ ಫೇಸ್ ಇರ್ಬೇಕು, ಸೇಮ್ ಇರಬೇಕು, ಮತ್ತೆ ಅದು ಫೋಟೋ ಸೈಜ್ ಏನಿರ್ಬೇಕು? ಸೇಮ್ ಇರಬೇಕು. ಆಕಾರ ಮತ್ತು ಗಾತ್ರ ಎರಡು ಸೇಮ್ ಇದ್ರ ಆ ಎರಡು ತ್ರಿಭುಜಗಳು ಪರಸ್ಪರ ಏನಾಗ್ತದೆ ನೋಡ್ರಿ? ಸರ್ವಸಮ. ತಿಳಿಲಿಲ್ಲ? ಹಾಗಾದ್ರೆ ಎರಡು ತ್ರಿಭುಜಗಳು ಲೈಕ್ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ಇವು ಪರಸ್ಪರ ಸರ್ವಸಮ ಆಗ್ಬೇಕಂದ್ರೆ ನೋಡಿದ್ರೆ ಆಕಾರ ಸೇಮ್ ಇದೆ. ಯಾಕಂದ್ರೆ ಇದು ತ್ರಿಭುಜ, ಈಗ ನೋಡ್ರಿ, ಇದು ತ್ರಿಭುಜ, ಇದು ಚೌಕ, ಇವೆರಡು ಸರ್ವಸಮ ಆಗಲ್ಲ. ಯಾಕಂದ್ರೆ ಆಕಾರ ಏನೈತಿ? ಇವೊಂದು ಗಾತ್ರ ಇನ್ನೆಷ್ಟು ಜಾಗ ಇಟ್ಟಿದೆ, ಇಲ್ಲಿ ಅಷ್ಟೇ ಜಾಗ ಇಟ್ಟಿರ್ಬೋದು, ಗಾತ್ರ ಸೇಮ್ ಇರ್ಬೋದು ಇದ್ರದ್ದು, ಬಟ್ ಆಕಾರನೇ ಏನೈತಿ ಇದ್ರದ್ದು? ಅರ್ಥ ಇಲ್ಲ. ಇಲ್ಲಿ ನೋಡಿ, ಈ ತ್ರಿಭುಜ ನೋಡ್ರಿ, ಈ ತ್ರಿಭುಜ ನೋಡ್ರಿ, ಇಲ್ಲಿ ಆಕಾರ ಸೇಮ್ ಐತಿ, ಆಕಾರ ಸೇಮ್ ಐತಿ. ಎರಡು ತ್ರಿಭುಜಗಳು ಅದಲ್ಲ, ಇದು ತ್ರಿಭುಜ ಅದು ತ್ರಿಭುಜ, ಆಕಾರ ಸೇಮ್ ಐತಿ, ಗಾತ್ರ ಬೇರೆ ಬೇರೆ ಐತಿ. ಇದ್ರ ಗಾತ್ರ ಹೆಚ್ಚಿಗೆ, ಇದ್ರ ಗಾತ್ರ ಏನೈತಿ? ಹಾಗಾದ್ರೆ ಇದು ಸರ್ವಸಮ ಅಲ್ಲ. ಇಲ್ಲಿ ಏನ್ ಸೇಮ್ ಇಲ್ಲ, ಗಾತ್ರ ಸೇಮ್ ಇರ್ಬೋದು, ಬಟ್ ಆಕಾರನೇ ಏನಿಲ್ಲ, ಸೇಮ್ ಇಲ್ಲ. ಇದು ಸರ್ವಸಮ ಅಲ್ಲ. ಸರ್ವಸಮ ಬಂದಿದ್ದು ಆಕಾರ ಸೇಮ್ ಇರ್ಬೇಕು. ಆಕಾರ ಇದು ತ್ರಿಭುಜ ಅದು ತ್ರಿಭುಜ, ಶೇಪ್ ಐತೆ ಇಬ್ರು ಸೇಮ್ ಶೇಪ್. ಮತ್ತೆ ಸೈಜ್ ನೋಡ್ರಿ, ಇದು ಎಷ್ಟು ಸೈಜ್ ಒಳಗೆ ಕೊಡ್ತಾ ಇದು ಅಷ್ಟು ಸೈಜ್ ಒಳಗೆ ಕೊಡುತ್ತೆ. ಹಂಗಂದ್ರೆ ತ್ರಿಭುಜ ಏನಂದ್ರೆ ನಾವು ಯಾವ ಬಿ ಸಿ ತ್ರಿಭುಜ ಎ ಬಿ ಸಿಯು ಸರ್ವಸಮವಾಗಿದೆ. ಸರ್ವಸಮತೆ ಈ ರೀತಿ ಬೇಕು. ತ್ರಿಭುಜವು ಎ ಬಿ ಸಿಯು ಸರ್ವಸಮವಾಗಿದೆ. ತ್ರಿಭುಜ ಯಾರಿಗೆ? ಪಿ ಕ್ಯೂ ಆರ್. ಅರ್ಥ ಆಗತ್ತಲ್ಲ?
ಹಾಗಾದ್ರೆ ಈ ತ್ರಿಭುಜಕ್ಕೆ ಸರ್ವಸಮ, ಯಾಕಂದ್ರೆ ಎರಡೂ ತ್ರಿಭುಜಗಳ ಆಕಾರ ಸೇಮ್ ಐತಿ ಮತ್ತೆ ಗಾತ್ರ ಸೇಮ್. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂದ್ರೆ, ಯಾವುದಾದ್ರೂ ಎರಡು ತ್ರಿಭುಜಗಳು ಯಾವ ಎ ಬಿ ಸಿ ಮತ್ತೆ ಅದು ಸರ್ವಸಮವಾಗಿದೆ ಯಾರಿಗೆ? ತ್ರಿಭುಜ ಕ್ಯೂ ಆರ್ಗೆ, ಪಿ ಕ್ಯೂ ಆರ್. ತ್ರಿಭುಜ ಎ ಬಿ ಸಿ ಪಿ ಕ್ಯೂ ಆರ್ಗೆ ಸರ್ವಸಮ ಆಗಿತ್ತಂದ್ರೆ ಇದರಲ್ಲಿ ಎರಡು ಅಂಶಗಳು ಬರ್ತವೆ. ಒಂದೇದು ಅವುಗಳ ಅನುರೂಪ ಕೋನಗಳು ಪರಸ್ಪರ ಸಮನಾಗಿರ್ತವೆ. ಕೋನ ಎ ಎಷ್ಟಿರ್ತೈತೆ ನೋಡಿ, ಕೋನ ಪಿ ಏನಿರ್ತೈತಿ ಅಷ್ಟೇ. ಮತ್ತ ಕೋನ ಬಿ ಎಷ್ಟಿರ್ತೈತಿ, ಕೋನ ಕ್ಯೂ ಏನಿರ್ತೈತಿ ಅಷ್ಟೇ. ಯಾಕೆ ವರ್ಡ್ ಏನೈತಿ ಸರ್ವ ಸಮ ಅಂದ್ರೆ ಸರ್ವವು ಸಮ, ಎಲ್ಲಾ ಕೋನಗಳು ಸಮ ಮತ್ತೆ ಎಲ್ಲಾ ಬಾಹುಗಳು ಸಮ ಇರ್ತವೆ. ಹಾಗಾದ್ರೆ ಕೋನ ಎ ಕೋನ ಬಿ ಗೆ ಸಮ, ಕೋನ ಬಿ ಕೋನ ಕ್ಯೂ ಗೆ ಸಮ, ಮತ್ತೆ ಸಿ ಕೋನ ಆರ್ ಗೆ ಸಮ. ಕೋನಗಳು ಸಮ ಮತ್ತು ಬಾಹುಗಳು ಸಮ ಇರ್ತವೆ. ಎ ಬಿ ಯಾರಿಗೆ ಸಮ? ಪಿ ಕ್ಯೂ. ಎ ಸಿ ಯಾರಿಗೆ ಸಮ? ಎ ಸಿ ಪಿ ಆರ್ ಗೆ ಸಮ. ಮತ್ತೆ ಬಿ ಸಿ ಯಾರಿಗೆ ಸಮ? ಕ್ಯೂ ಆರ್ ಗೆ ಸಮ. ಎರಡು ತ್ರಿಭುಜಗಳು ಪರಸ್ಪರ ಸರ್ವಸಮ ಅಂದರೆ, ಆ ತ್ರಿಭುಜಗಳ ಕೋನಗಳು ಸಮ ಇರ್ತವೆ ಮತ್ತು ಆ ತ್ರಿಭುಜಗಳ ಬಾಹುಗಳು ಇರ್ತವೆ. ಅನುರೂಪ ಕೋನಗಳು ಮತ್ತು ಅನುರೂಪ ಬಾಹುಗಳು ಪರಸ್ಪರ ಸಮನಾಗಿರ್ತವೆ. ಮತ್ತೆ ಇನ್ನೊಂದು, ಎರಡು ತ್ರಿಭುಜಗಳು ಸರ್ವಸಮ ಅಂದ್ರೆ ಅವುಗಳಿಗೆ ಏನ್ ಸೇಮ್ ಇರ್ತದೆ? ಆಕಾರ ಮತ್ತು ಗಾತ್ರ ಏನಿರ್ತೈತಿ ಸೇಮ್. ಅರ್ಥ ಆಗತ್ತಲ್ಲ? ಮತ್ತೆ ಇನ್ನೊಂದು, ಕೆಲವು ಎರಡು ತ್ರಿಭುಜಗಳು ಸರ್ವಸಮ ಅಂದ್ರೆ ಕೆಲವು ನಿಬಂಧನೆಗಳದು, ಕ್ರೈಟೇರಿಯಾ ಬರ್ತವೆ. ಆ ಕ್ರೈಟೇರಿಯಾಗಳನ್ನು ನಾವು ಕಲಿಯೋಣ ಅಂದ್ರೆ ಆ ನಿಬಂಧನೆಗಳ ಆಧಾರದ ಮೇಲೆ ನಾವೇನ್ ಹೇಳ್ತೀವಿ, ಆ ಎರಡು ತ್ರಿಭುಜಗಳು ಪರಸ್ಪರ ಸರ್ವಸಮಾನ ಅಂತ ಹೇಳ್ತೀವಿ. ನೆಕ್ಸ್ಟ್ ನಿಬಂಧನೆಗಳನ್ನು ಹೇಳ್ತೇನೆ. ಎರಡು ತ್ರಿಭುಜಗಳು ಪರಸ್ಪರ ಸರ್ವಸಮಾನ ಅಂತ ಹೇಳಿ ನಾವೇನ್ ಮಾಡ್ತೇವೆ ಅಂದ್ರೆ, ಈ ಕೆಲವು ನಿಬಂಧನೆಗಳ ಆಧಾರದ ಮೇಲೆ ಎರಡು ತ್ರಿಭುಜಗಳು ಪರಸ್ಪರ ಸರ್ವಸಮಾನ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಬರಿತೀವಿ. ಹಾಗಾದ್ರೆ ಆ ನಿಬಂಧನೆಗಳು ಯಾವ್ಯಾವ ಅಂದ್ರೆ, ಬಾ ಕೋಬಾ. ಬಾ ಕೋಬಾ ಅಂದ್ರೆ ಏನಾಗುತ್ತೆ? ಬಾಹು ಕೋನ ಮತ್ತೆ ಬಾಹು. ಹಾಗಾದ್ರೆ ಎರಡು ತ್ರಿಭುಜಗಳ ಎರಡು ಬಾಹುಗಳು ಮತ್ತು ಒಂದು ಕೋನಗಳ ಆಧಾರದ ಮೇಲೆ ನಾವೇನ್ ಮಾಡ್ತೇವೆ ಅಂದ್ರೆ, ಎರಡು ತ್ರಿಭುಜಗಳು ಪರಸ್ಪರ ಏನದಾವಂತೆ ಸರ್ವಸಮಾನ ಅಂತ ಬರ್ತೀವಿ. ನಾವು ಒನ್ ಬೈ ಒನ್ ಎಕ್ಸಾಂಪಲ್ ಕೊಟ್ಟು ಹೇಳ್ಕೊಂತ ಹೋಗ್ತೇವೆ. ಜಸ್ಟ್ ಹಂಗ ನಾವು ಡೈರೆಕ್ಟ್ ಬರತ್ತೀನಿ ಇಷ್ಟು ನಿಬಂಧನೆಗಳು ಅದಾವಂತ. ನೆಕ್ಸ್ಟ್ ಎರಡನೇ ಅರ್ಥ ಬಾ 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 ಅಂದ್ರೆ ಹೇಳಿ, ಬಾಹು ಬಾಹು ಮತ್ತೆ ಇನ್ನೊಂದೇನು ಬಾಹು. ಮೂರನೇದು ಕೋ ಬಾಹು ಅಂತ ಐತಿ, ಮೀನ್ಸ್ ಕೋನ ಬಾಹು ಮತ್ತೆ ಕೋನ. ಮತ್ತೆ ಕೋಕೋ ಬಾ ಅಂದ್ರೆ ಏನ್ರಿ, ಕೋನ ಮತ್ತೆ ಬಾಹು. ನೆಕ್ಸ್ಟ್ ಇನ್ನೊಂದು ಲಂಬಿ ಬಾ ಅಂತ ಬರ್ತದೆ. ಲಂಬಿ ಬಾ ಅಂದ್ರೆ ಲಂಬ ಕೋನ, ಲಂಬ ಕೋನ. ವಿ ಮೀನ್ಸ್ ವಿಕರ್ಣ ಮತ್ತೆ ಬಾಹು. ಲಂಬ ಕೋನ ವಿಕರ್ಣ ಬಾಹು ಅಂತ ಕರೀತಾರೆ. ಅರ್ಥ ಆಗತ್ತಲ್ಲ? ಇದಕ್ಕೆ ನಾವು RHS ಅಂತ ಕರಿತೀವಿ. ಈಗ ನಾವು ಮುಂದೆ ನೆಕ್ಸ್ಟ್ ಥಿಯರಮ್ ಬಿಡಿಸ್ಕೊಂತ ಹೋಗ್ತೇವೆ, ಪ್ರಮೇಯ ಬಿಡಿಸ್ಕೊಂತ ಹೋಗುವಾಗ ಅಲ್ಲಿ ಮುಂದೆ ರೀಸನ್ RHS ಅಂತ ಬರೋದು ನಾವು ತಿಳ್ಕೊಂಡ್ಬಿಡ್ಬೇಕು. ರೈಟ್ ಆಂಗಲ್ ಹೈಪೋಟೆನ್ಯೂಸ್ ಸೈಡ್ ಅಂತೀವಿ. ತಿಳಿದಿಲ್ಲ? ಇದನ್ನ ನಾವೇನಂತ ಕರಿತೀವಿ? ಎಸ್ ಎ ಎಸ್. ಇದು ಎಸ್ 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 ಮತ್ತೆ ಎ ಎಸ್ ಎ ಮತ್ತೆ ಎ ಎ ಎಸ್ ಮತ್ತೆ ಇನ್ನೊಂದೇನು RHS. ತಿಳಿತಲ್ಲ? ಈ ರೀತಿ ನೀವೇನ್ ಮಾಡ್ಬೇಕಂದ್ರೆ ಅವ್ನು ನೆನ್ಪಿಡ್ಬೇಕು. ಅರ್ಥ ಆಗುತ್ತಲ್ಲ? ಈಗ ಒನ್ ಬೈ ಒನ್ ಏನ್ ಮಾಡ್ತೀನಿ ಅಂದ್ರೆ, ಸ್ಟಾರ್ಟಿಂಗ್ ಏನ್ ಮಾಡ್ತೀನಿ, ಎಕ್ಸಾಂಪಲ್ ಎದು ಕೊಡ್ತೀನಿ ನಾನು. ಬಾಕೋಬಾ ಆದ್ಮೇಲೆ ಬಾಬಾ ಬೈನ ಅಷ್ಟು ಹೇಳ್ಕೊಂತ ಹೋಗ್ಬಿಡ್ತೀನಿ. ಅರ್ಥ ಆಗುತ್ತೆ? ಇಷ್ಟು ಹೇಳಿದ್ರೆ ಮತ್ತೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಎಕ್ಸರ್ಸೈಸ್ ಬಿಡ್ಸಕ್ ಫುಲ್ ಏನಾಗುತ್ತೆ, ಈಸಿ ಆಗುತ್ತೆ, ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಎರಡು ತ್ರಿಭುಜಗಳು ಪರಸ್ಪರ ಸರ್ವಸಮಾನ ಅಂದ್ರೆ, ಎರಡು ತ್ರಿಭುಜಗಳು ಪರಸ್ಪರ ಏನದಾವು ಸರ್ವಸಮಾನ ಅಂದ್ರೆ, ಇಫ್ ಎನಿ ಟೂ ಟ್ರಯಾಂಗಲ್ಸ್ ಇಫ್ ದೇ ಆರ್ ಕಾಂಗ್ರುಯೆಂಟ್ ಟು ಈಚ್ ಅದರ್, ಒಂದಕ್ಕೊಂದು ಅವು ಸರ್ವಸಮ ಅದಾವ ಅಂದ್ರೆ ನಾವೇನ್ ಮಾಡ್ಬೇಕಂದ್ರೆ, ಯಾವ ಕ್ರೈಟೇರಿಯಾದಲ್ಲಿ ಅಥವಾ ಯಾವ ನಿಬಂಧನೆಯಲ್ಲಿ ನಾವು ಹೇಳ್ಬೇಕಂದ್ರೆ, ಮೊದಲನೇದು ಯಾವ್ದಂದ್ರೆ ಬಾ ಕೋ ಬಾ. ಬಾಕೋಬಾದೊಳಗೆ ಏನಾಗುತ್ತೆ ಅಂದ್ರೆ, ಎರಡು ತ್ರಿಭುಜಗಳನ್ನ ತೆಗೆದುಕೊಳ್ಳೋಣ. ಲೈಕ್ ಎ ಬಿ ಸಿ, ಇನ್ನೊಂದು ತ್ರಿಭುಜ ತಗೊಳ್ಳೋಣ. ಮತ್ತೆ ಯಾವ್ದು ಪಿ ಕ್ಯೂ ಆರ್. ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ಎಂಬ ಎರಡು ತ್ರಿಭುಜಗಳನ್ನ ತೆಗೆದುಕೊಂಡು ಎಸ್ ಎ ಎಸ್ ಅಥವಾ ಬಾಕೋಬಾನ ನಿಬಂಧನೆಯಿಂದ ನಾವೇನಾದ್ರೆ ಈ ಎರಡು ತ್ರಿಭುಜಗಳು ಪರಸ್ಪರ ಸರ್ವಸಮಾನ ಅಂತ ನಾವು ಹೇಳ್ಬೇಕಂದ್ರೆ, ಮೊದ್ಲೇನಾಗಬೇಕಂದ್ರೆ ಇವುಗಳ ಯಾವ್ದಾದ್ರೂ ಎರಡು ಬಾಹುಗಳು ಪರಸ್ಪರ ಸಮ ಇರ್ತವೆ. ಈಗ ನಾನು ಸಿ ಎಂಬ ಒಂದು ಬಿಂದುವಿನಿಂದ ತೆಗೆದುಕೊಂಡು ನಾನು ಏನ್ ಮಾಡ್ತೇನೆ ಅಂದ್ರೆ, ಸಿ ಎ ಅದನ್ನ 5 ಸೆಂಟಿಮೀಟರ್ ಬಿಡ್ತೇನೆ. ಹಾಗಂದ್ರೆ ಸಿ ಎ 5 ಸೆಂಟಿಮೀಟರ್ ಆಗೈತೆ ಅಂದ್ರೆ ಇದರರ್ಥ ಆರ್ ಪಿ ಎಷ್ಟು ಸೆಂಟಿಮೀಟರ್ ಇರಬೇಕು? 5 ಸೆಂಟಿಮೀಟರ್. ಅಂದ್ರೆ ಅನುರೂಪ ಕರೆಸ್ಪಾಂಡಿಂಗ್ ಸೈಡ್ಸ್ ಶುಡ್ ಬಿ ಈಕ್ವಲ್. ಯಾವ್ದಾದ್ರ ಸೈಡ್ ಈಕ್ವಲ್ ಇರಂಗಿಲ್ಲ, ಕರೆಸ್ಪಾಂಡಿಂಗ್ ಸೈಡ್ಸ್ ಅಂತ ಕರಿತೀವಿ. ಅನುರೂಪ ಬಾಹುಗಳು ಪರಸ್ಪರ ಏನಿರಬೇಕು? ಸಮ ಇರಬೇಕು. ಹಾಗಾದ್ರೆ ಇಲ್ಲಿ ಸಿ ಎ 5 ಸೆಂಟಿಮೀಟರ್ ಆಗಿದೆ ಅಂದ್ರೆ ಆರ್ ಪಿ ಎಷ್ಟು ಸೆಂಟಿಮೀಟರ್? 5 ಸೆಂಟಿಮೀಟರ್. ಅರ್ಥ ಆಗದ? ಮತ್ತೆ ಸಿ ಬಿ 6 ಸೆಂಟಿಮೀಟರ್ ಇದೆ ಅಂದ್ರೆ
ಆರ್ ಕ್ಯೂ ಎಷ್ಟು ಇರಬೇಕು, ಅದು ಕೂಡ 6 ಸೆಂಟಿಮೀಟರ್. ಹಂಗಂದ್ರೆ ಇಲ್ಲೊಂದು 5 ಸೆಂಟಿಮೀಟರ್ ಅದಕ್ಕೆ ಈಕ್ವಲ್ ಇದೊಂದು 5 ಸೆಂಟಿಮೀಟರ್, ಇಲ್ಲೊಂದು 6 ಸೆಂಟಿಮೀಟರ್ ಅದಕ್ಕೆ ಈಕ್ವಲ್ ಇನ್ನೊಂದು 6 ಸೆಂಟಿಮೀಟರ್. ಹಾಗಾದ್ರೆ ಈಕ್ವಲ್ ಸೈಡ್ಸ್ ಇರುವಂತ ಏನ ಸೈಡ್ಸ್ ಇದಾವಲ್ಲ ಅದ್ರ ನಡುವೆ ಇರುವಂತ ಆಂಗಲ್ಸ್ ಅದು ಕೂಡ ಈಕ್ವಲ್ ಇರಬೇಕು. ಒಂದು ವೇಳೆ ಇದೀಗೇನಾರ ಫಾರ್ ಎಕ್ಸಾಂಪಲ್ 50 ಡಿಗ್ರಿ ಆಗಿತ್ತು ಅಂತ ತಿಳ್ಕೊ, ಎರಡು ಸಮಬಾಹುಗಳ ನಡುವಿನ ಕೋನಗಳು, ಎರಡು ಬಾಹುಗಳು ಸಮ ಅದಾವ, ಎರಡು ಬಾಹುಗಳ ಸಮ ಇತ್ತಂದ್ರೆ ಎರಡು ಸಮಬಾಹುಗಳ ನಡುವಿನ ಕೋನಗಳು ಕೂಡ ಏನಿರ್ಬೇಕು, ಪರಸ್ಪರ ಸಮ ಇರಬೇಕು. ಮತ್ತೆ ಯಾವ್ದಾದ್ರು ಕೋನ ಸಮ ಇರಂಗಿಲ್ಲ. ಎರಡು ಬಾಹುಗಳು ಪರಸ್ಪರ ಸಮ ಅದಾವಿಲ್ಲ, 5 5 6 6 ಅಂದ್ರೆ ಅವು ಏನು 5 6 5 6 ನಡುವೆ ಕೋನಗಳಿರ್ತಾವಲ್ಲ ಅವ ಸಮ ಇರಬೇಕು. ಈಗ ಒಂದ್ ವೇಳೆ ಏನಂತಂದ್ರೆ 5 6 ಇಲ್ಲಿ ಐತೆ, ಇಲ್ಲಿ 5 6 ಇಲ್ಲಿ ಐತೆ, ಇದು 50 ಇಲ್ಲಿ ಐತಿ ಮತ್ತೆ 50 ಇಲ್ಲಿ ಮತ್ತೆ ಇಲ್ಲಿತ್ತು ಅಂದ್ರೆ ಅದು ಸರ್ವಸಮ ಆಗಲ್ಲ. ಯಾವ ಬಾಹುಗಳು ಪರಸ್ಪರ ಸಮ ಇರ್ತಾವಲ್ಲ ಅವುಗಳ ನಡುವಿನ ಕೋನನೇ ಏನಿರ್ಬೇಕು, ಸಮ ಇರಬೇಕು. ಅವಾಗ ನಾವೇನ್ ಹೇಳ್ಬೋದು ಅಂದ್ರೆ ಇಲ್ಲಿ ಒಂದು ಬಾಹು ಸೈಡ್ ಮತ್ತೆ ಇದೊಂದು ಸೈಡ್ ಮತ್ತೆ ಇದೊಂದು ಸೈಡ್ ಮತ್ತೊಂದು ಆಂಗಲ್ ಒಂದು ಆಂಗಲ್, ಎರಡು ಬಾಹು ಒಂದು ಕೋನ ಅಂದ್ರೆ ಬಾನ ಸಿದ್ಧಾಂತದ ಪ್ರಕಾರ ಅಕಾರ್ಡಿಂಗ್ ಟು SAS we can say that triangle ಯಾವುದು ABC is congruent ಅಂದ್ರೆ ತ್ರಿಭುಜ ABC ಯು ಸರ್ವಸಮವಾಗಿದೆ ಯಾರಿಗೆ, ತ್ರಿಭುಜ ಯಾರಿಗೆ, PQR. ಇಲ್ಲಿ ನೀವು ಪ್ಯಾಟರ್ನ್ ಅರ್ಥ ಏನ್ ಮಾಡ್ಕೋಬೇಕಂದ್ರೆ ಇಲ್ಲಿ CB ಯಾರಿಗೆ ಸಮ ಆಗಿದೆ ಅಂದ್ರೆ RQ. ಹಾಗಾದ್ರೆ ಇಲ್ಲಿ CB ನೋಡಿ ಪ್ಯಾಟರ್ನ್ ನೋಡಿ, CB ಅದ್ರ ಉಲ್ಟಾ ಹೋಗಿಲ್ಲ, ಇಲ್ಲಿ CB ಯಾರಿಗೆ ಸಮ ಐತಿ, RQ. ತಿಳಿತಾ? ಯಾವ ಕೋನ ಯಾರಿಗೆ ಸಮ ಐತಿ ಅಂದ್ರೆ C ಎಂಬ ಕೋನ R ಗೆ ಸಮ ಐತಿನಿಲ್ಲ, C ಎಂಡಿಗೆ ಐತಿನಿಲ್ಲ, R ನ ಎಂಡಿಗೆ ಐತಿ. ತಿಳಿತಲ್ಲ? ಬರೆಯುವಂತ ಪ್ಯಾಟರ್ನ್ ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ಇದು ಏನಾಗುತ್ತೆ ನೋಡ್ರಿ, ಬಾ ಕೋ ಬಾಯ್. ತಿಳಿಲ್ಲ? ನೆಕ್ಸ್ಟ್ ಏನ್ ಮಾಡೋರಪ್ಪ, ಬಾ ಅರ್ಥ ಆಗತ್ತಲ್ಲ, ಬಾಹು ಸೈಡ್. ಇದ್ರೊಳಗೆ ಏನಾಗುತ್ತೆ ಅಂದ್ರೆ ಎರಡು ತ್ರಿಭುಜಗಳನ್ನ ತೆಗೆದುಕೊಳ್ಳೋಣ, ದಟ್ ಈಸ್ AB ಮತ್ತೆ C ಮತ್ತೆ ಇನ್ನೊಂದು ಏನಂದ್ರೆ PQR. ಈ ಎರಡು ತ್ರಿಭುಜಗಳು ಪರಸ್ಪರ ಸರ್ವಸಮಾದ ಅಂತ ನಾವೇನಾದ್ರು ಪ್ರೂವ್ ಮಾಡ್ಬೇಕಂದ್ರೆ ಅವುಗಳ ಅನುರೂಪ ಕೋನಗಳು ಪರಸ್ಪರ ಏನಿರ್ಬೇಕು, ಸಮ ಇರಬೇಕು. ಅನುರೂಪ ಕೋನಗಳು ಯಾವ, AB ಗೆ ಅನುರೂಪ ಕೋನ ಯಾವ್ದು PQ, AC ಗೆ ಅನುರೂಪ ಕೋನ ಯಾವುದು PR, ಮತ್ತೆ BC ಗೆ ಅನುರೂಪ ಕೋನ ಯಾವುದು QR. ಅರ್ಥ ಆಗತ್ತಲ್ಲ? ಹಾಗಾದ್ರೆ ಫಾರ್ ಎಕ್ಸಾಂಪಲ್ ಇದು 5 ಸೆಂಟಿಮೀಟರ್, ಇದು 6 ಸೆಂಟಿಮೀಟರ್, ಇದು 7 ಸೆಂಟಿಮೀಟರ್ ಐತಂದ್ರೆ 5 6 7 ತಿಳಿಲ್ಲ, 5 6 7 ಅಂದ್ರೆ ನಾವು ಕ್ಲಾಕ್ ವೈಸ್ ಹೋಗಿದ್ದೀವಿ ಅಂದ್ರೆ ಪ್ರದಕ್ಷಿಣವಾಗಿ ಹೋಗಿದ್ದೀವಿ. ಹಾಗಾದ್ರೆ ನಾವು ಪ್ರದಕ್ಷಿಣವಾಗಿ ಹೋಗೋದಂದ್ರೆ ಇಲ್ಲೂ ಕೂಡ 5 6 7 ಹೋಗ್ಬೇಕು, ಪ್ರದಕ್ಷಿಣವಾಗಿ ಹೋಗ್ಬೇಕು. ನೀವೇನಾದ್ರು 5 6 7 ಅಪ್ರದಕ್ಷಿಣವಾಗಿ ಬರೆದ್ರೆ ಪ್ರಾಬ್ಲಮ್ ಅದು, ಇದು ತಿಳಿಲ್ಲ. ಹಾಗಾದ್ರೆ 5 6 7 ಅಂದ್ರೆ ಇದು ಕೂಡ 5 6 7 ಪ್ರದಕ್ಷಿಣವಾಗಿ ಹೋಗ್ಬೇಕು. ಅರ್ಥ ಆಗತ್ತಲ್ಲ? ಕ್ಲಾಕ್ ವೈಸ್ ಹೋಗುತ್ತೆ. ಅವಾಗ ಏನಾಗುತ್ತಂದ್ರೆ ಇಲ್ಲಿ AB ಯು ಸಮನಾಗಿದೆ ಯಾರಿಗೆ, PQ ಗೆ, AC ಯು ಸಮನಾಗಿದೆ ಯಾರಿಗೆ, PR ಗೆ, ಮತ್ತು ಅದೇ ರೀತಿ BC ಯು ಸಮನಾಗಿದೆ ಯಾರಿಗೆ, QR ಗೆ. ಹಾಗಾದ್ರೆ ಅವೇನಾಗತ್ತಂದ್ರೆ corresponding sides of a two triangle if they are equal we can say that the given two triangles they are congruent. ಅಂದ್ರೆ ಕೊಟ್ಟಂತ ಎರಡು ತ್ರಿಭುಜಗಳಲ್ಲಿ ಅನುರೂಪ ಬಾಹುಗಳು ಪರಸ್ಪರ ಸಮನಾಗಿದ್ದರೆ ನಾವು ಹೇಳಬಹುದು ಏನಂತ, ಕೊಟ್ಟಂತ ಎರಡು ತ್ರಿಭುಜಗಳು ಪರಸ್ಪರ ಸರ್ವಸಮ. ಅರ್ಥ ಆಗಲಿಲ್ಲ? ಹಾಗಾದ್ರೆ ನಾವ್ ಏನ್ ಹೇಳ್ಬೋದಪ್ಪ, ತ್ರಿಭುಜ ಇಲ್ಲೂ ಕೂಡ ಏನಾಗುತ್ತದೆ ABC ಯು ಸರ್ವಸಮವಾಗಿದೆ ಯಾರಿಗೆ, ತ್ರಿಭುಜ PQR. ಮತ್ತೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, AB PQ ಐತಿನಿಲ್ಲ, ಇಲ್ಲೂ AB PQ ನ ಬರ್ಬೇಕು. ನೀವು ABC ತಗೊಂಡು ಇಲ್ಲಿ PRQ ತಗೊಂಡು ಏನು ತಗೋಬೇಕು, ಬರೀ ಒಂದ್ಸರಿ ಏನಿಸ್ತದೆ ಅಂದ್ರೆ PQR ಅಂದ್ರೆ ಅದ ತ್ರಿಭುಜ, PRQ ಅಂದ್ರೆ ಅದ ತ್ರಿಭುಜ ಅನ್ಸುತ್ತೆ. ಬಟ್ ಬರೀ ಪ್ಯಾಟರ್ನ್ ಬಾಳ ಇಲ್ಲಿ PQR ಅಂದ್ರೆ ಇಲ್ಲಿ ಬರೀಬೇಕು, PQR ಬರೀಬೇಕು. ನೀ ಅಂದ್ರೆ PRQ ಬರೀತಿದ್ದೆ ಅಂತ ಬರೆಯಂಗಿಲ್ಲ. PQR ಗೆ PQR ಯಾಕಂದ್ರೆ AB = PQ, AB = PQ, AC = PR. ನೋಡಲೆ AC ಏನು PR ಪ್ಯಾಟರ್ನ್ ಸೇಮ್ ಬರತೈತೇನಿಲ್ಲ, ಆ ಪ್ಯಾಟರ್ನ್ ತಕ್ಕಂಗೆ ನಾವೇ ಮಾಡ್ಬೇಕು ಅಂತ ಬರೀಬೇಕು. ಹಾಗಾದ್ರೆ ಕೊಟ್ಟಂತ ಎರಡು ತ್ರಿಭುಜಗಳು ಪರಸ್ಪರ ಸರ್ವಸಮವಾಗಿದಾವೆ ಯಾವ ನಿಬಂಧನೆ ಪ್ರಕಾರ, ಬಾ ನಿಬಂಧನೆ ಪ್ರಕಾರ. ಅರ್ಥ ಆಗುತ್ತಲ್ಲ? ಈಗ ಉಳಿದ ನಿಬಂಧನೆಗಳನ್ನು ನೋಡೋಣ. ಫಸ್ಟ್ ಬರ್ಬೇಕು. ನೆಕ್ಸ್ಟ್ ಇನ್ನೊಂದು ನಿಬಂಧನೆ ಐತಿ, ದಟ್ ಇಸ್ ASA. ASA ಅಂದ್ರೆ ಏನಪ್ಪ, ಕೋನ ಬಾಹು ಕೋನ, ಗೋಬಾಕು ಅಂತ ನಾವೇನ್ ಮಾಡ್ತೀವಿ ಕರಿತೀವಿ. ಈ ಸಿದ್ಧಾಂತದ ಪ್ರಕಾರ ಏನಾಗತ್ತಂದ್ರೆ ಎರಡು ಕೋನಗಳ ನಡುವೆ ಏನ್ ಬರಾಕತ್ತಿಲ್ಲ, ಬಾಹು. ಅರ್ಥ ಆಗತ್ತಲ್ಲ? ಅಂದ್ರೆ ಎರಡು ಆಂಗಲ್ಸ್ ಗಳ ನಡುವೆ ಒಂದು ಸೈಡ್ ಬರಾಕತ್ತೆ. ಹಾಗಾದ್ರೆ ನಾವ್ ಏನ್ ಹೇಳ್ಬೋದು ಅಂದ್ರೆ ಆಂಗಲ್ A ಫಾರ್ ಎಕ್ಸಾಂಪಲ್ ಇದು ಏನಂತ ತಿಳ್ಕೊಂಡು ನಾವು 50 ಡಿಗ್ರಿ ಐತೆ ಅಂತ
ಆಂಗಲ್ ಎ 50 ಡಿಗ್ರಿ ಇತ್ತಂದ್ರೆ ಅದರ ಕರೆಸ್ಪಾಂಡಿಂಗ್ ಆಂಗಲ್ ಅದು ಅನುರೂಪ ಕೋನ ಯಾವುದು ಪಿ ಅಲ್ಲಪ್ಪ. ಇದು ಎಷ್ಟಿದೆ 50 ಡಿಗ್ರಿ. ಅರ್ಥ ಆಗತ್ತಲ್ಲ, ಒಂದು ಕೋನ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಪರಸ್ಪರ ಸಮ ಆತ. ನೆಕ್ಸ್ಟ್ ಈಗ ಏನ್ ಮಾಡ್ಬೇಕಂದ್ರೆ ಆ ಕೋನಕ್ಕೆ ಹೊಂದಿಕೊಂಡಂತ ಒಂದು ಬಾಹು ಪರಸ್ಪರ ಸಮ ಇರಬೇಕು. ಹಾಗಾದ್ರೆ ಇಲ್ಲಿ ಎ ಎಂಬ ಕೋನಕ್ಕೆ ಅದರಲ್ಲಿ ಹೊಂದಿಕೊಂಡಂತ ಬಾಹು ಯಾವ್ದು? ಎ ಬಿ ಅಲ್ಲ, ಎ ಬಿ ನರ ಬರ್ಬೋದು ಅಥವಾ ಏನ್ ಬರ್ಬೋದು? ಎ ಸಿ ನರ ಬರ್ಬೋದು. ಹಾಗಾದ್ರೆ ಎ ಗೆ ಹೊಂದಿಕೊಂಡಂತ ಬಾಹುನ ಎ ಬಿ ತಗೊಂತೀನಿ. ಫಾರ್ ಎಕ್ಸಾಂಪಲ್ ಎ ಬಿ ಏನ 4 ಸೆಂಟಿಮೀಟರ್ ಆಗಿತ್ತು ಅಂತ ತಿಳ್ಕೊ. ಇಲ್ಲಿ ಎ ಬಿ 4 ಸೆಂಟಿಮೀಟರ್ ಐತಂದ್ರೆ ಪಿ ಕ್ಯೂ ಏನಿರ್ಬೇಕು? 4 ಸೆಂಟಿಮೀಟರ್. ತಿಳಿತಲ್ಲ? ಹಾಗಾದ್ರೆ ಒಂದು ಪರಸ್ಪರ ಕೋನಗಳು ಸಮ, ಅದು ಕರೆಸ್ಪಾಂಡಿಂಗ್ ಆಂಗಲ್ ಸಿಕ್ಕಲ್ಲ ಅದು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಬಾಹು ಸಮ ಆತ ಅಂದ್ರೆ ಕೋ ಆತ ಬಾ ಆತ. ನೆಕ್ಸ್ಟ್ ಅದೇ ಬಾಹುಗೆ ಹೊಂದಿಕೊಂಡಂತ ಮತ್ತೊಂದು ಕೋನ ಏನಾಗಬೇಕು? ಸಮ ಆಗ್ಬೇಕು. ಫಾರ್ ಎಕ್ಸಾಂಪಲ್ ಈಗ ಇದು ಏನಾರ 60 ಡಿಗ್ರಿ ಆಗಿತ್ತಂದ್ರಪ್ಪ, ಇದು ಎಷ್ಟು ಆಗ್ಬೇಕು? 60 ಡಿಗ್ರಿ. ತಿಳಿತಲ್ಲ? ಹಾಗಾದ್ರೆ ಏನ್ ಹೇಳತ್ತಂದ್ರೆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಪರಸ್ಪರ ಏನದು ಸಮಾದ. ಅನುರೂಪ ಎರಡು ಕೋನಗಳು ಪರಸ್ಪರ ಸಮಾದ. 50 ಡಿಗ್ರಿಗೆ 50 ಡಿಗ್ರಿ, 60 ಡಿಗ್ರಿಗೆ 60 ಡಿಗ್ರಿ. ಬಟ್ ಆ ಎರಡೂ ಕೋನಗಳ ನಡುವಿನ ಬಾಹು, ಎರಡೂ ಕೋನಗಳ ನಡುವಿನ ಬಾಹು ನೋಡ್ಲಿ, ಎರಡಕ್ಕೂ ಒಂದು ಬಾಯಿ, ಇಲ್ಲೂ ಕೂಡ ಎರಡಕ್ಕೂ ಒಂದು ಬಾಹು ಐತಿ. ಬಟ್ ಇಲ್ಲಿ ಬಾಹು ಲಾಸ್ಟ್ ಐತಿ, ಇಲ್ಲಿ ಬಾಹು ಏನೈತಿ ಬಿಡಲಿಲ್ಲ, ಆಯ್ತಾನೆ ಇಲ್ಲ. ಹಂಗಂದ್ರೆ ಇದ್ರ ಅರ್ಥ ಏನ? ಎರಡು ಅನುರೂಪ ಕೋನಗಳ ನಡುವಿನ ಬಾಹು ಏನಿರ್ಬೇಕು? ಈಕ್ವಲ್ ಇರ್ಬೇಕು. ತಿಳಿಲ್ಲ ಅಂದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಇರ್ತಾವಲ್ಲ, ಈಕ್ವಲ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಇರ್ತಾವಲ್ಲ, ಅವುಗಳ ನಡುವಿನ ಸೈಡ್ ಈಕ್ವಲ್ ಇರಬೇಕು. ಅಂದಾಗ ಏನಾಗುತ್ತೆ ಅಂದ್ರೆ ನೋಡಿ 50ಕ್ಕೆ 50 ಮತ್ತೆ 60ಕ್ಕೆ 60, 50 60 ನಡುವೆ ಇರ್ತೈತಲ್ಲ ಬಾಹು, ತಿಳಿತಾನೆ ಇಲ್ಲ, ಅದು ಈಕ್ವಲ್ ಇರಬೇಕು. ಅಂದಾಗ ನಾವೇನ್ ಮಾಡ್ಬೋದು? ಟ್ರಯಾಂಗಲ್ ಎ ಬಿ ಸಿ ಇದು ಸರ್ವಸಮವಾಗಿದೆ. ಯಾರಿಗೆ? ಟ್ರಯಾಂಗಲ್ ಪಿ ಕ್ಯೂ ಆರ್. ಅದಕ್ಕೆ ನಾವೇನ್ ಬರ್ತೈತೆ ಅಂದ್ರೆ ಕೋ ಬಾ ಕೋ, ಕೋ ಬಾ ಕೋ. ಅರ್ಥ ಇಲ್ಲ? ಇಲ್ಲಂದ್ರೆ ಕೋ ಬಾ ಕೋ ಹೋಗಿ ನಾವು ಕೋ ಬಾ ಅನ್ಬೋದಾಗಿತ್ತು. ಬಟ್ ಕೋ ಬಾ ಏನಂತ ಅದನ್ನ ಹೇಳ್ತಾರೆ. ಇಲ್ಲೂ ಕೂಡ ಏನಾಗುತ್ತೆ? ಇದು ಕ್ಲಿಯರ್ ಆಗಿತ್ತಾ? ಇದೆ ಅರ್ಥ ಆಗುತ್ತಲ್ಲ? ಅನುರೂಪ ಕೋನಗಳು ಸಮ ಇರ್ತಲ್ಲ, ಅವುಗಳ ನಡುವಿನ ಬಾಹು ಸಮ ಇರ್ತಾವಲ್ಲ ಕೋನಗಳು, ಅವುಗಳ ನಡುವಿನ ಬಾಹು ಈಕ್ವಲ್ ಇರಬೇಕು. ಮತ್ತೆ ಯಾವ್ದಾದ್ರೆ ಬಾಹು ಈಕ್ವಲ್ ಇರಬಾರ್ದು. ತಿಳಿಲ್ಲ? ನೆಕ್ಸ್ಟ್ ಕೋಕೋ ಬಾದಾಗ ಏನಾಗುತ್ತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇದು 50 ಡಿಗ್ರಿ ಐತಿ ಬಾ, ಇಲ್ಲಿ ಎಷ್ಟಿದೆ? 50 ಡಿಗ್ರಿ. ಅದ್ರ ಕೋನ ಸಮ ಆತ. ಮತ್ತ ಇನ್ನೊಂದು ಕೋನ ಸಮ ಆತ, ಇದು 60 ಡಿಗ್ರಿ, ಇದು ಎಷ್ಟು? 60 ಡಿಗ್ರಿ. ಬಟ್ ಆ ಎರಡು ಕೋನಗಳ ನಡುವೆ ಬರಂಗಿಲ್ಲ ಬಾಹು. ತಿಳಿತಾ? ಮೊದಲು ಕೋನ ಸಮ, ಕೋನ ಸಮ, ಆಮೇಲೆ ಲಾಸ್ಟ್ ಏನ್ ಸಮ? ಬಾಹು ಸಮ. ಹಾಗಾದ್ರೆ ಬಾಹು ಈ ಕಡೆ ಬೇರೆ, ಅಂದ್ರೆ ಸಮನಾದ ಕೋನಗಳನ್ನ ನಡುವೆ ಬಾಹು ಬಿಟ್ಟು ಬೇರೆ ಆಗಿದೆ. ಇದು 6 ಸೆಂಟಿಮೀಟರ್ ಆಗಿತ್ತಂದ್ರೆ ಇದು 6 ಸೆಂಟಿಮೀಟರ್. ಮೊದಲ ಎರಡು ತ್ರಿಭುಜಗಳು ನಂತರ ಬರುವಂತಹ ಎರಡು ತ್ರಿಭುಜಗಳ ನಡುವೆ ವ್ಯತ್ಯಾಸ ಇದೆ. ಏನ್ ವ್ಯತ್ಯಾಸ ಇದೆ ಅಂದ್ರೆ ಸಮನಾದ ಕೋನಗಳ ನಡುವೆ ಬರ್ತೈತೆ ಅದು ಬಾಹು, ಸಮನಾದ ಬಾಹು. ಬಟ್ ಇಲ್ಲಿ ಆ ಸಮನಾದ ಕೋನಗಳನ್ನ ಬಿಟ್ಟು, ಅವುಗಳ ನಡುವೆ ಇರುವಂತಹ ಬಾಹುವನ್ನ ಬಿಟ್ಟು ಬೇರೆ ಬಾಹು ಅಂದ್ರೆ ಕೋ ಬಾ ಕೋ, ಇಲ್ಲೇ ಕೋ ಬಾ. ಇದು ತಿಳಿಲ್ಲ? ಆಂಗಲ್ ಸೈಡ್, ಇಲ್ಲೇ ಆಂಗಲ್ ಸೈಡ್ ಆಂಗಲ್. ಕ್ಲಿಯರ್ ಆಗಿದೆಲ್ಲ? ಇದೇ ಏನಂದ್ರೆ ಡಿಫರೆನ್ಸ್ ಅದು ಯಾರ ನಡುವೆ? ಎಸ್ ಎ ಮತ್ತೆ ಎಎಸ್. ಇಲ್ಲೂ ಕೂಡ ಎರಡು ತ್ರಿಭುಜಗಳು ಪರಸ್ಪರ ಸರ್ವಸಮ. ಇಲ್ಲೂ ಕೂಡ ತ್ರಿಭುಜ ಎ ಬಿ ಸಿ ಯು, ತ್ರಿಭುಜ ಏನಾಗುತ್ತೆ ಹೇಳ್ರಿ? ಎ ಬಿ ಸಿ ಯು ಸರ್ವಸಮವಾಗಿದೆ. ಯಾರಿಗೆ? ತ್ರಿಭುಜ ಪಿ ಕ್ಯೂ ಆರ್. ಅರ್ಥ ಆಗುತ್ತೆ? ನೆಕ್ಸ್ಟ್ ಬರುವಂತ ಕ್ರೈಟೀರಿಯಾ ಹೇಳ್ತೇನೆ, ಫಸ್ಟ್ ಬರ್ಕೊ. ಕೊನೆಯ ನಿಬಂಧನೆ ದಟ್ ಈಸ್ RHS ಅಥವಾ ಲಂಬಿ ಬಾ ಅಂತ ಹೇಳ್ತೀವಿ. RHS ಅಥವಾ ಲಂಬಿ ಬಾ ಅಂದ್ರೆ ಲಂಬಕೋನ, ವಿಕರ್ಣ, ಬಾಹು, ರೈಟ್ ಆಂಗಲ್, ಹೈಪೋಟೆನಿಸ್, ಸೈಡ್ ಆಂಗಲ್. ಇದರೊಳಗೆ ಏನಾಗುತ್ತಂದ್ರೆ ಎರಡು ಲಂಬಕೋನ ತ್ರಿಭುಜಗಳನ್ನು ಕೊಟ್ಟಾಗ, ಲಂಬಕೋನ ತ್ರಿಭುಜಗಳನ್ನು ಕೊಟ್ಟಾಗ ಒಂದೇದು ಏನಾಗುತ್ತೆ ಅಂದ್ರೆ ಎರಡು ರೈಟ್ ಆಂಗಲ್ ಆಗಿರ್ತಾವ. ಎರಡು ರೈಟ್ ಆಂಗಲ್ ಆಗಿರ್ತಂದ್ರೆ ಇದು ಯಾವ ಡಿಗ್ರಿ? 90 ಡಿಗ್ರಿ, ಇದು 90 ಡಿಗ್ರಿ. ಅದು ಒಂದೇದು ಲಂಬಕೋನಗಳಾಗಿವೆ. ನೆಕ್ಸ್ಟ್ ಇನ್ನೊಂದು ವಿಕರ್ಣ ಅಥವಾ ಹೈಪೋಟೆನಿಸ್. ಹೈಪೋಟೆನಿಸ್ ಅಂದ್ರೆ ಏನು? ದ ಸೈಡ್ ವಿಚ್ ಈಸ್ ಅಪೋಸಿಟ್ ಟು ದ 90 ಡಿಗ್ರಿ. 90 ಡಿಗ್ರಿಗೆ ಅಪೋಸಿಟ್ ಇರುವಂತಹ ಬಾಹುಗೆ ನಾವು ಏನಂತ ಕರಿತೀವಿ? ವಿಕರ್ಣ. ಹಾಗಾದ್ರೆ ಇಲ್ಲಿ ಒಂದು ನಾವು ಮಾತಾಡ್ತಾ ಮಾಡ್ಕೊರಿ, ಇದು 90 ಡಿಗ್ರಿ ಆಗೈತಿ, ಇದು 90 ಡಿಗ್ರಿ ಆಗೈತಿ. ದಟ್ ಈಸ್ ಆರ್ ಅಥವಾ ಲಂಬಿ ಬಾ. ಅರ್ಥ ಆಗುತ್ತಲ್ಲ? ಈಗ ನೆಕ್ಸ್ಟ್ 90 ಡಿಗ್ರಿಗೆ ಅಪೋಸಿಟ್ ಇರೋದು ವಿಕರ್ಣ ಅಥವಾ ಹೈಪೋಟೆನಿಸ್, 90 ಡಿಗ್ರಿಗೆ ಅಪೋಸಿಟ್ ಇರೋದು ವಿಕರ್ಣ ಅಥವಾ ಹೈಪೋಟೆನಿಸ್. ಇವು ಈಕ್ವಲ್ ಇರ್ತವೆ. ಅಂದ್ರೆ AC ಯಾರಿಗೆ ಸಮ ಇರ್ತದೆ? PR ಗೆ ಸಮ ಇರ್ತದೆ. AC ಯಾರಿಗೆ ಸಮ ಇರ್ತದೆ? PR ಗೆ ಸಮ ಇರ್ತದೆ. ಇದು 90 ಡಿಗ್ರಿ, ಇದು 90 ಡಿಗ್ರಿ. ಲಂಬ ಆತ, ಬಿ ಆತ, ಇನ್ನೊಂದೇನು
ಬಾಹು. ಹಾಗಾದ್ರೆ ಇದು ಲಂಬಕೋನ ಲಂಬಕೋನ, ವಿಕರ್ಣ ವಿಕರ್ಣ, ಯಾವ್ದಾದ್ರು ಒಂದು ಬಾಹು. ವಿಕರ್ಣ ಬಿಟ್ಟು ಎರಡು ಬಾಹು ಅದಾವ, ಎ ಬಿ ಐತಿ, ಪಿ ಕ್ಯೂ, ಬಿ ಸಿ, ಕ್ಯೂ ಆರ್. ನೀವು ಯಾವ್ದಾರ ಒಂದು ಬಾಹು ತಗೋಬೇಕು. ಯಾವ್ದಾರ ಒಂದು ಬಾಹು ಯಾವ್ದು ತಗೋಬೇಕಂದ್ರೆ ಬಿ ಸಿ ಅಥವಾ ಮತ್ತೆ ಕ್ಯೂ ಆರ್ ತಗೋಬೇಕು. ಬಿ ಸಿ ಅಂಡ್ ಕ್ಯೂ ಆರ್ ತಗೋಬೇಕು. ಬಿ ಸಿ ಯಾರಿಗೆ ಸಮ ಐತಿ, ಕ್ಯೂ ಆರ್ ಏನೈತಿ ಸಮ ಐತಿ, ಮತ್ತೆ ಎ ಸಿ ಯಾರಿಗೆ ಸಮ ಐತಿ, ಪಿ ಆರ್ ಏನೈತಿ ಸಮ ಐತಿ. ಇಲ್ಲಿ ಏನೇನಂತ ಹೇಳ್ರಿ, ಲಂಬಕೋನ ಲಂಬಕೋನ, ವಿಕರ್ಣ ವಿಕರ್ಣ, ಮತ್ತೆ ಒಂದು ಬಾಹು ಇನ್ನೊಂದು ಬಾಹು ಏನೈತಿ ಸಮ ಐತಿ. ಹಾಗಾದ್ರೆ ನಾವು ಏನ್ ಹೇಳ್ಬೋದಂದ್ರೆ ಲಂಬಕೋನ ತ್ರಿಭುಜ ಯಾವುದು, ಎ ಬಿ ಸಿ ಯು ಸರ್ವಸಮವಾಗಿದೆ. ಯಾರಿಗೆ, ಲಂಬಕೋನ ತ್ರಿಭುಜ ಯಾರಿಗೆ, ಪಿ ಕ್ಯೂ ಆರ್. ಯಾಕಂದ್ರೆ ಒಂದು ರೈಟ್ ಆಂಗಲ್ಡ್, ಒಂದು ಹೈಪೋಟೆನಿಸ್, ಒಂದು ಸೈಡ್. ಅಂದ್ರೆ ಒಂದು ಲಂಬಕೋನ, ಒಂದು ವಿಕರ್ಣ, ಇನ್ನೊಂದು ಯಾರು ಬಾಹು. ತಿಳಿಲ್ಲ. ಈ ರೀತಿಯಾಗಿ ನೀವು ಎರಡು ತ್ರಿಭುಜಗಳು ಸರ್ವಸಮ ಅಂತ ನೀವೇ ಮಾಡಬಹುದು. ಈ ನಿಬಂಧನೆಗಳಿಂದ ನೀವೇ ಮಾಡಬಹುದು ಹೇಳ್ಬೋದು. ಅರ್ಥ ಆಗುತ್ತಾ? ನೆಕ್ಸ್ಟ್ ಕಾನ್ಸೆಪ್ಟ್ ಏನಂದ್ರೆ ಸಿಪಿಸಿಟಿ. ಸಿಪಿಸಿಟಿ ಅಂದ್ರೆ ಏನಪ್ಪ, ಕರೆಸ್ಪಾಂಡಿಂಗ್ ಪಾರ್ಟ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್. ಅಂದ್ರೆ ಸರ್ವಸಮ ತ್ರಿಭುಜದ ಯಾವ ಭಾಗಗಳು, ಅನುರೂಪ ಭಾಗಗಳು. ಹಾಗಾದ್ರೆ ಮುಂದೆ ನೀವೆಲ್ಲರ ಯಾವ್ದಾರ ಪ್ರಮೇಯ ಬಿಡಿಸುವಾಗ ಅಲ್ಲಿ ಬ್ರಾಕೆಟ್ ಒಳಗೆ ಏನಾರ ಸಿಪಿಸಿಟಿ ಅಂತ ಬರೆದಿದ್ರ ನೀವೇನ್ ತಗೋಬೇಕು, ಸಿಪಿಸಿಟಿ ಅಂದ್ರೆ ಸರ್ವಸಮ ತ್ರಿಭುಜದ ಯಾವ ಭಾಗಗಳು, ಅನುರೂಪ ಭಾಗಗಳು. ಇದ್ರ ಮೀನಿಂಗ್ ಏನು ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ಎರಡು ತ್ರಿಭುಜಗಳು ಎ ಬಿ ಸಿ ಮತ್ತೆ ಇನ್ನೊಂದು ಯಾವುದು ಪಿ ಕ್ಯೂ ಆರ್. ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ಎಂಬ ಎರಡು ತ್ರಿಭುಜಗಳಿವೆ. ಆಲ್ರೆಡಿ ದತ್ತ ಗಿವನ್ ಏನೈತೆ ಅಂದ್ರೆ ಈ ಎರಡೂ ತ್ರಿಭುಜಗಳು ಏನದ ಅಂದ್ರೆ ಆಲ್ರೆಡಿ ಎರಡು ಸಮ, ಸರ್ವಸಮ. ಹಾಗಾದ್ರೆ ಸರ್ವಸಮ ಅದಾವ ಅಂದ್ರೆ ಅರ್ಥೇನು, ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಪರಸ್ಪರ ಸಮನಾಗಿರ್ತವೆ. ಭಾಗಗಳು ಅಂದ್ರೆ ಇದರಲ್ಲಿ ಎರಡು ಬರ್ತವೆ, ಒಂದು ಕೋನಗಳು, ಇನ್ನೊಂದು ಬಾಹುಗಳು. ಅಂದ್ರೆ ಇಫ್ ಎನಿ ಟೂ ಟ್ರಯಾಂಗಲ್ಸ್ ಇಫ್ ದೇ ಆರ್ ಕಾಂಗ್ರುಯೆಂಟ್, ಎರಡು ತ್ರಿಭುಜಗಳು ಪರಸ್ಪರ ಕಾಂಗ್ರುಯೆಂಟ್ ಆಗಿದ್ದಂದ್ರೆ ಅದ್ರ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಬರ್ತಾವಲ್ಲ. ಪಾರ್ಟ್ಸ್ ಅಂದ್ರೆ ಯಾವ ಒಂದು ಆಂಗಲ್, ಇನ್ನೊಂದು ಸೈಡ್ಸ್. ಆಂಗಲ್ ಮತ್ತೆ ಸೈಡ್ಸ್, ಕರೆಸ್ಪಾಂಡಿಂಗ್ ಆಂಗಲ್ಸ್ ಮತ್ತೆ ಕರೆಸ್ಪಾಂಡಿಂಗ್ ಸೈಡ್ಸ್ ಏನಿರ್ತಾವ ಅಂದ್ರೆ ದೇ ಮಸ್ಟ್ ಬಿ ಈಕ್ವಲ್. ಅವು ಈಕ್ವಲ್ ಇರ್ತವೆ. ಅಂದ್ರೆ ಎರಡು ತ್ರಿಭುಜಗಳು ಪರಸ್ಪರ ಏನಾಗಿತ್ತಂದ್ರೆ ಸರ್ವಸಮ ಆಗಿತ್ತಂದ್ರೆ ಅವುಗಳ ಅನುರೂಪ ಭಾಗಗಳು. ಅನುರೂಪ ಭಾಗಗಳು ಅಂದ್ರೆ ನಾವು ಸೆಪರೇಟ್ ಆಗಿ ಹೇಳ್ತೇವೆ. ಯಾವ ಅನುರೂಪ ಕೋನಗಳು ಮತ್ತು ಅನುರೂಪ ಬಾಹುಗಳು ಪರಸ್ಪರ ಏನಿರ್ತವೆ, ಸಮ ಇರ್ತವೆ. ಹಂಗಂದ್ರೆ ದತ್ತ ಏನಂದ್ರೆ ಗಿವನ್ ಏನಂದ್ರೆ ದೇ ಆಲ್ರೆಡಿ ಕಾಂಗ್ರುಯೆಂಟ್, ಒಂದಕ್ಕೊಂದು ಕಾಂಗ್ರುಯೆಂಟ್ ಅದಾವ. ನಾವು ಅದ್ರ ಬದಲಿ ಏನ್ ಮಾಡ್ಕೋಬೇಕು, ಟು ಪ್ರೂವ್ ಏನೈತಂದ್ರೆ ಅನುರೂಪ ಭಾಗಗಳು ಆದಂತ ಅದರ ಭಾಗಗಳಲ್ಲಿ ಯಾವುದು ಮೊದಲೇದು ಕೋನಗಳು ಪರಸ್ಪರ ಸಮನಾಗಿರ್ತವೆ. ಅನುರೂಪ ಕೋನಗಳು ಯಾವುದು, ಏಕೆ ಪಿ ಮತ್ತೆ ಬಿ ಕ ಕ್ಯೂ ಮತ್ತೆ ಸಿ ಕ ಆರ್. ಹೌದಾ? ಅಂದ್ರೆ ಎರಡು ತ್ರಿಭುಜಗಳು ಪರಸ್ಪರ ಸರ್ವಸಮ ಆದವು. ಸರ್ವಸಮ ಇದ್ರೆ ಅನುರೂಪ ಕೋನಗಳು ಪರಸ್ಪರ ಸಮ ಆದವು. ಅದೇ ರೀತಿ ಅನುರೂಪ ಬಾಹುಗಳು ಕೂಡ ಪರಸ್ಪರ ಸಮ ಇರ್ತವೆ. ಎ ಬಿ ಯಾರು ಈಕ್ವಲ್ ಪಿ ಕ್ಯೂ ಮತ್ತೆ ಎ ಸಿ ಯಾರು ಈಕ್ವಲ್ ಪಿ ಆರ್. ಅದೇ ರೀತಿ ಬಿ ಸಿ ಯಾರು ಈಕ್ವಲ್ ಕ್ಯೂ ಆರ್. ಅರ್ಥ ಆಗುತ್ತಲ್ಲ? ನೀವು ಯಾವ್ದಾರ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಅಲ್ಲಿ ಆಲ್ರೆಡಿ ಏನಾರ ಎರಡು ಟ್ರಯಾಂಗಲ್ಸ್ ಗಳು ಕಾಂಗ್ರುಯೆಂಟ್ ಅಥವಾ ಸರ್ವಸಮ ಅಂತ ಕೊಟ್ಟಿದ್ದಂದ್ರೆ ನೀವು ಡೈರೆಕ್ಟ್ ಆಗಿ ತಿಳ್ಕೊಂಡ್ಬಿಡ್ಬೇಕು. ಸರ್ವಸಮ ಅಂದ್ರೆ ಸರ್ವವು ಸಮ, ಸರ್ವ ಭಾಗಗಳು ಸಮ. ಸರ್ವ ಭಾಗಗಳು ಸಮ ಅಂದ್ರೆ ಎಲ್ಲಾ ಕೋನಗಳು ಸಮ ಮತ್ತು ಎಲ್ಲ ಭಾಗಗಳು ಪರಸ್ಪರ ಏನಿರ್ತಾವ, ಸಮ ಇರ್ತಾವ. ಎ ಗೆ ಪಿ ಬರ್ತೈತಿ, ಬಿ ಗೆ ಕ್ಯೂ ಬರ್ತೈತಿ, ಸಿ ಗೆ ಆರ್ ಬರ್ತೈತಿ, ಮತ್ತೆ ಎ ಬಿ ಗೆ ಪಿ ಕ್ಯೂ, ಎ ಸಿ ಗೆ ಪಿ ಆರ್ ಅಂಡ್ ಬಿ ಸಿ ಗೆ ಕ್ಯೂ ಆರ್. ಅನುರೂಪ ಕೋನಗಳು ಸಮ ಮತ್ತು ಅನುರೂಪ ಭಾಗಗಳು ಸಮ. ಇದಕ್ಕೆ ನಾವೇನ್ ಹೇಳ್ತೀವಿ, ಸಿಪಿ ಸಿಟಿ. ಅರ್ಥ ಆಗತ್ತಲ್ಲ? ಮುಂದೆಲ್ಲ ರೀಸನ್ ಒಳಗ ಬ್ರಾಕೆಟ್ ಒಳಗ therefore CPCT ಅಂತ ಹೇಳಿ ರೀಸನ್ ಬರ್ತಿತ್ತಂದ್ರೆ ನೀವು ತಿಳ್ಕೋಬೇಕು, CPCT is nothing but a corresponding part of a congruent triangle. Part are nothing but a angles and sides. ಅರ್ಥ ಆಗತ್ತಲ್ಲ? ಅದರ ಭಾಗಗಳು ಅಂದ್ರೆ ಏನು, ಕೋನಗಳು ಮತ್ತು ಭಾಗಗಳು. ಅನುರೂಪ ಕೋನಗಳು ಸಮ ಇರ್ತಾವ ಮತ್ತೆ ಅನುರೂಪ ಭಾಗಗಳು. ಅದು ಯಾವ ಕರೆಸ್ಪಾಂಡಿಂಗ್ ಮೆಥಡ್. ಅರ್ಥ ಆಗತ್ತಲ್ಲ? ಮತ್ತೆ ಎಲ್ಲ ಈಕ್ವಲ್ ಇರಲ್ಲ. ಕರೆಸ್ಪಾಂಡಿಂಗ್ ಆಂಗಲ್ಸ್ ಮತ್ತೆ ಕರೆಸ್ಪಾಂಡಿಂಗ್ ಸೈಡ್ಸ್ ಅಷ್ಟೇ ಈಕ್ವಲ್ ಇರ್ತಾವೆ. ಇದು CPCT. ಅರ್ಥ ಆಗತ್ತಲ್ಲ? ಲಾಸ್ಟ್ ಒಂದು ಕಾನ್ಸೆಪ್ಟ್ ಇದೆ, ಅದನ್ನ ಹೇಳ್ತೀನಿ. ಫಸ್ಟ್ ಅಲ್ಲಿ ಬರ್ಕೊಂಡು ನೆಕ್ಸ್ಟ್ ಕಾನ್ಸೆಪ್ಟ್ ಏನಂದ್ರೆ ತ್ರಿಭುಜದ ಲಕ್ಷಣ. ಆ ತ್ರಿಭುಜದ ಲಕ್ಷಣಗಳು ಅಥವಾ ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್ಸ್ ಒಳಗೆ ಫಸ್ಟ್ ಒಂದು ಇಂಪಾರ್ಟೆಂಟ್ ಐತಿ. ಇಂಪಾರ್ಟೆಂಟ್ ಏನಂದ್ರೆ ನಾವು ಮೊದಲು ಏನ್ ಮಾಡ್ಬೇಕಂದ್ರೆ ಒಂದು ಐಸೋಸೆಲೆಸ್ ಟ್ರಯಾಂಗಲ್ ಅಂದ್ರೆ ಸಮದ್ವಿ ಬಾಹು ತ್ರಿಭುಜ. ಸಮದ್ವಿ ಬಾಹು ತ್ರಿಭುಜ ಎ ಬಿ ಸಿ ಅಂತ ಹೇಳಿ ಸಮದ್ವಿ ಬಾಹು ತ್ರಿಭುಜದಲ್ಲಿ ಏನಾಗ್ತದೆ, ಯಾವ್ದಾದ್ರು ಎರಡು ತ್ರಿಭುಜಗಳು ಪರಸ್ಪರ ಏನಿರ್ತವೆ, ಸಮನಾಗಿರ್ತವೆ. ಹೌದಾ? ಹಾಗಾದ್ರೆ ನಾನು ಮಾತಾಡ್ತಾ ಮಾಡ್ಕೊಳ್ಳಿ, ಇದೊಂದು ಸಮದ್ವಿ ಬಾಹು ತ್ರಿಭುಜ ಅಂದ್ರೆ ಎ ಬಿ ಎಂಬ ಬಾಹು ಎ ಸಿ ಎಂಬ ಬಾಹುಗೆ ಪರಸ್ಪರ ಏನಾಗಿದೆ, ಸಮನಾಗಿದೆ.
ಹಾಗಾದ್ರೆ ಇದು ಒಂದು ಸಮದ್ವಿಬಾಹು ತ್ರಿಭುಜ, ಮತ್ತೆ ಇದು ಒಂದು ಸಮದ್ವಿಬಾಹು ತ್ರಿಭುಜ. ಪಿ ಕ್ಯೂ ಮತ್ತೆ ಆರ್. ಇಲ್ಲೇ ಪಿ ಕ್ಯೂ ಎಂಬ ಬಾಹು ಪಿ ಆರ್ ಗೆ ಸಮನಾಗಿ. ನಾನು ಮಾತಾಡ್ತಾ ಮಾಡ್ಕೊರಿ, ಸಮದ್ವಿಬಾಹು ತ್ರಿಭುಜದಲ್ಲಿ ಏನಾಗುತ್ತಂದ್ರೆ ಸ್ಟೇಟ್ಮೆಂಟ್ ಏನಂತಂದ್ರೆ ಆಂಗಲ್ ಅಪೋಸಿಟ್ ಟು ದ ಈಕ್ವಲ್ ಸೈಡ್ಸ್ ಆಫ್ ಅನ್ ಐಸೋಸೆಲೆಸ್ ಟ್ರಯಾಂಗಲ್. ಅಂದ್ರೆ ಏನು ಸಮ ಬಾಹುಗಳದಾವಲ್ಲ, ಈ ಸಮ ಬಾಹುಗಳ ಏನು ಅಪೋಸಿಟ್ ಆಂಗಲ್ಸ್ ಇರ್ತಾವ ನೋಡ್ರಿ. ಹಾಗಂದ್ರೆ ಈ ಬಾಹುಗೆ ಅಪೋಸಿಟ್ ಆಂಗಲ್ ಇದ, ಈ ಬಾಹುಗೆ ಅಪೋಸಿಟ್ ಆಂಗಲ್ ಅದು. ಇದು ತಿಳಿದಿಲ್ಲ ನೋಡ್ರಿ, ನಾನು ಮಾತಾಡ್ತಾ ಮಾಡ್ಕೊರಿ. ಈ ತ್ರಿಭುಜವನ್ನು ಲಕ್ಷ್ಯ ಕೊಟ್ಟು ಕೇಳ್ರಿ, ಯಾವ್ದು ಎ ಬಿ ಸಿ. ಇವೇನು ಹೇಳತ್ತಂದ್ರೆ ಸಮದ್ವಿಬಾಹು ತ್ರಿಭುಜದಲ್ಲಿ, ಇದೊಂದು ಸಮದ್ವಿಬಾಹು ತ್ರಿಭುಜ. ಇದರಲ್ಲಿ ಎ ಬಿ ಸಮನಾಗತ್ತೆ ಯಾರಿಗೆ? ಎ ಸಿಗೆ. ಸಮನಾದ ಬಾಹುಗಳ ನಡುವಿನ ಕೋನ ಅಂದ್ರೆ ಈ ಸಮಬಾಹು ಯಾವ್ದು ಹೇಳ್ರಿ? ಎ ಬಿನ. ಎ ಬಿಗೆ ಈ ಕೋನ ನಡಕ್ ಬರ್ತದ, ಮತ್ತ ಎ ಸಿಗೆ ಈ ಕೋನ ಬರ್ತದೆ. ಹಾಗಂದ್ರೆ ಎ ಬಿಗೆ ಅಪೋಸಿಟ್ ಆಂಗಲ್ ಸಿ, ಎ ಸಿಗೆ ಅಪೋಸಿಟ್ ಆಂಗಲ್ ಬಿ. ಅಂದ್ರೆ ಇದರರ್ಥ ಏನು? ಇಫ್ ಒಂದು ವೇಳೆ ಎ ಬಿ ಏನಾರ ಎ ಸಿಗೆ ಸಮ ಆಗಿತ್ತಂದ್ರೆ ಇದರ ಅರ್ಥವೇನು? ಕೋನ ಬಿ ಏನಿರ್ತದೆ? ಸಮ ಇರ್ತದೆ ಯಾರಿಗೆ? ಕೋನ ಸಿಗೆ. ಅರ್ಥ ಆಗತ್ತಾ? ಎರಡು ಬಾಹುಗಳು ಸಮ ಅದಾವು. ಬಾಹುಗಳು ಸಮ ಇದ್ರೆ ಸಾಕ, ಆ ಬಾಹುಗಳ ಅಪೋಸಿಟ್ ಇರುವಂತ ಆಂಗಲ್ಸ್ ದೇ ಶುಡ್ ಬಿ ಈಕ್ವಲ್. ತಿಳಿಲ್ಲ? ಹಾಗಾದ್ರೆ ಈ ಬಾಹುಗೆ ಸಮ ಅಂದ್ರೆ ಈ ಬಾಹುವಿನ ಕೋನ ಇದು, ಈ ಬಾಹುವಿನ ಕೋನ ಇದು ಕೂಡ ಸಮನಾಗಿರ್ತಾವ. ಒಂದ್ ವೇಳೆ ಬಾಹುಗಳು ಸಮ ಇದ್ರೆ ಆಟೋಮೆಟಿಕ್ ಅವುಗಳ ಅಪೋಸಿಟ್ ಇರುವಂತ ಆಂಗಲ್ಸ್ ಏನಿರ್ತಾವ? ಸಮ ಇರ್ತಾವ. ಇದ್ರದ್ದು ಅಪೋಸಿಟ್ ವಾಯ್ಸ್ ವರ್ಷ ಬರ್ತದೆ, ಉಲ್ಟಾ ಬರ್ತದೆ. ಉಲ್ಟಾ ಏನಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ಸಮ ಅದ ನೋಡ್ರಿ, ಬಾಹು ಸಮ ಅದಾವ. ಬಾಹು ಸಮ ಇದ್ದದಕ್ಕೆ ಅದಕ್ಕೆ ಅಪೋಸಿಟ್ ಇರುವಂತ ಕೋನಗಳೇನಾದ್ರು. ಇಲ್ಲಿ ಏನ್ ಮಾಡತ್ತೇನೆ ಅಂದ್ರೆ ನಾನು ಆಂಗಲ್ಸ್ ಈಕ್ವಲ್ ಅದ ಅಂತ ಪ್ರೂವ್ ಮಾಡ್ತೀನಿ. ಆಂಗಲ್ಸ್ ಈಕ್ವಲ್ ಅದ. ಗಿವನ್ ಡಾಟಾ ಏನೈತಿ? ಆಂಗಲ್ ಕ್ಯೂ ಈಸ್ ಈಕ್ವಲ್ ಟು ಆಂಗಲ್ ಆರ್. ಕ್ಯೂ ಎಂಬ ಕೋನ ಆರ್ ಏನೈತಿ? ಸಮ ಐತಿ. ಕ್ಯೂ ಆರ್ ಗೆ ಸಮ ಐತಿ. ಇದರ ಅರ್ಥ ಏನು? ಕ್ಯೂ ನ ಅಪೋಸಿಟ್ ಇರುವಂತ ಬಾಹು ಯಾವುದು? ಪಿ ಆರ್. ಮತ್ತೆ ಆರ್ ನ ಅಪೋಸಿಟ್ ಇರುವಂತ ಪಿ ಕ್ಯೂ ಪರಸ್ಪರ ಏನಿರ್ತದೆ? ಸಮ ಇರ್ತದೆ. ಇಲ್ಲೇ ಬಾಹುಗಳು ಸಮ ಇದ್ದಿದ್ದಕ್ಕ ಅವುಗಳ ಅಭಿಮುಖವಾಗಿರುವಂತಹ ಕೋನಗಳೇನಾದ್ರು ಸಮ ಅದು. ಇಲ್ಲೇ ಕೋನಗಳು ಸಮ ಇದ್ದಿದ್ದಕ್ಕ ಆ ಕೋನಗಳ ಅಪೋಸಿಟ್ ಇರುವಂತಹ ಬಾಹುಗಳು ಪರಸ್ಪರ ಏನಾದ್ರು ಸಮ ಅದು. ತಿಳಿಲ್ಲ? ಈ ರೀತಿಯಾಗಿ ನೀವು ಪ್ರಾಪರ್ಟೀಸ್ ಲಕ್ಷಿಸಬಹುದು. ಇದು ಒಂದೇ ಸ್ಟೇಟ್ಮೆಂಟ್ ಏನಂತ ನೋಡು, ಸಮದ್ವಿಬಾಹು ತ್ರಿಭುಜದಲ್ಲಿ ಸಮನಾದ ಬಾಹುಗಳ ಆ ನಡುವಿನ ಕೋನಗಳು ಪರಸ್ಪರ ಸಮನಾಗಿದ್ದರೆ, ಸಮನಾದ ಬಾಹು ಇತ್ತಂದ್ರೆ ಅವುಗಳ ಅಪೋಸಿಟ್ ಕೋನಗಳು ಸಮನಾಗಿರ್ತವೆ. ಇಲ್ಲೇ ಕೋನಗಳು ಸಮನಾಗಿದ್ದರೆ ಅದರ ಅಪೋಸಿಟ್ ಬಾಹುಗಳೇನಿರ್ತಾವೆ? ಸಮನಾಗಿರ್ತವೆ. ಇದು ಒಂದು ತ್ರಿಭುಜದ ಲಕ್ಷಣ. ಅರ್ಥ ಆಗತ್ತಲ್ಲ? ಈಗ ಇಷ್ಟೊತ್ತನ ನಾ ಏನ್ ಕಾನ್ಸೆಪ್ಟ್ ಅನ್ನ ಕಲಿಸಿ ನೋಡು. ಟ್ರಯಾಂಗಲ್ ಅಂದ್ರೆ ಏನು, ಮತ್ತೆ ಕ್ಲಾಸಿಫಿಕೇಶನ್ ಇನ್ ಟ್ರಯಾಂಗಲ್ ಅಂದ್ರೆ ತ್ರಿಭುಜದ ವಿಧಗಳು, ತ್ರಿಭುಜ ಅಂದ್ರೆ ಏನು, ಮತ್ತು ಅವುಗಳ ನಿಬಂಧನೆಗಳು, ಮತ್ತು ಈ ತ್ರಿಭುಜದ ಒಂದು ಲಕ್ಷಣ. ಒಂದು ಲಕ್ಷಣ ಇಲ್ಲ, ಎಷ್ಟು ಲಕ್ಷಣ ಅದ? ಸ್ಟೇಟ್ಮೆಂಟ್ ಒಂದೈತಿ, ಅದರ ಅಪೋಸಿಟ್ ಇದು ಇನ್ನೊಂದು ಲಕ್ಷಣ. ಅಂದ್ರೆ ಬಾಹುಗಳು ಸಮ ಇದ್ರೆ ಅದರ ವಿರುದ್ಧ ಕೋನಗಳು ಸಮ. ಇಲ್ಲ ಕೋನಗಳು ಸಮ ಅಂದ್ರೆ ಅವುಗಳ ಅಪೋಸಿಟ್ ಬಾಹುಗಳೇನು ಸಮ. ಈ ಎರಡು ಲಕ್ಷಣಗಳನ್ನ ನೆನ್ಪಿಟ್ರೆ ನೀವು ಸುಲಭವಾಗಿ ಮಾಡ್ಬೋದು, ಅಭ್ಯಾಸವನ್ನೇ ಮಾಡ್ಬೋದು, ಬಿಡಿಸ್ಬೋದು. ಅರ್ಥ ಆಗತ್ತಲ್ಲ?